ಡಾಕ್ಟರ್ ಇಂಜೆಕ್ಷನ್ ಕೊಡ್ಬೋದು, ಮಾತ್ರೆ ಕೊಡ್ಬೋದು, ಮನೇಲಿ ಬಂದು ಅಡಿಗೆ ಮಾಡಕ್ ಆಗ್ತಿತ್ತಾ? ನಾನೇನೇ ತಪ್ಪು ಮಾಡ್ದೆ? ಸೂಟ್ ಕೇಸಲ್ಲೆಲ್ಲ ಗಂಡದ್ರು ಸಿಗ್ತಾವ್ರೆ, ಕುಕ್ಕರ್ ಅಲ್ಲೆಲ್ಲ ಸಿಗ್ತಾವ್ರೆ, ಅದಕ್ಕೆ ಗಂಡ ಭಯ ಪಡ್ತಿದ್ದೆ ಫ್ರೆಂಡ್ಸ್. ಮುದ್ದೆ ವಾಂಗಿ ಬಾತ್ ಚಟ್ನಿ ರೆಡಿ ಫ್ರೆಂಡ್ಸ್. ಕಾಳಿ ಯಾಕೆ ಹಿಂಗಾಗೈತೆ ಫ್ರೆಂಡ್ಸ್? ಈ ನೀರ್ನ ನಾವು ವೇಸ್ಟ್ ಮಾಡಕ್ಕಾಗಲ್ಲ, ಹಂಗಂತ ಕುಡಿಯಕ್ಕೂ ಆಗಲ್ಲ. ಮತ್ತೆ ಅದೇ ಅಗಸೆ ಬೀಜಕ್ಕೆ ಇನ್ನೊಂಚೂರು ಅಕ್ಕಿ ನೀರ್ ಹಾಕೊಂಡು ಅದನ್ನ ಇನ್ನೊಂದ್ಸಲ ಕುದಿಸ್ಕೊಳ್ತೀನಿ. ಯಾವುದೇ ಬ್ಯೂಟಿ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಸರ್ಜರಿ. ನಾನೇ ಮಾಡಿದ್ನಲ್ಲ ಫ್ರೆಂಡ್ಸ್ ಕುಂಕುಮನ, ನಾನು ಇಟ್ಕೊಳಕ್ ಧೈರ್ಯ ಬಂದಿಲ್ಲ, ಅದಕ್ಕೆ ಹೊಸ್ಲಿಗೆ ತುಳಸಿ ಕಟ್ಟೆಗೆ ಇಡ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಅದೃಷ್ಟವಂತರಂದ್ರೆ ಇವರಿಬ್ರೆ. ಜೀರುಳೆ ಸತ್ತಿದೆ ಅಷ್ಟೇ, ಏನು ಇಲ್ಲ. ಹಳೆ ಸೊಪ್ಪೆಲ್ಲ ಒಂದೊಂಚೂರು ಬ್ಲಾಕ್ ಆಗೋಗಿತ್ತು, ಅದನ್ನೆಲ್ಲ ಹಿಂಗುಡ್ಸ್ಕೊಳ್ತಾ ಇದೀನಿ. ಈಗ ಮುದ್ದೆ ತಿರುಗುವ ವಿಧಾನ. ಆತರ ಐಟಮ್ ಇಲ್ಲಾಂದ್ರೆ ಈ ತರದ್ರಲ್ಲಿ ಸುಟ್ಕೋಬಹುದು ಫ್ರೆಂಡ್ಸ್. ಧನ್ಯ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸುಟ್ಟು ಬಸ್ಸಾರು ಮಾಡೋದು, ಬಿಸಿ ರಾಗಿ ಮುದ್ದೆ ಮಾಡೋದು. ಸೂಪರ್ ಆಗಿ ಬಂದೈತೆ ಫ್ರೆಂಡ್ಸ್. ವಾಸಿ ಮಾಡಿದ್ದು ಡಾಕ್ಟರ್ ಕೊಟ್ಟಿರೋ ಟಾನಿಕ್ ಅನ್ಕೊಂಡ್ರ ಫ್ರೆಂಡ್ಸ್? ನೋ ವೇ, ಚಾನ್ಸೇ ಇಲ್ಲ. ಪಕ್ಕ ಅವತ್ತು ಬೆಳಗಾಗೋಷ್ಟು ಕೆಮ್ಮು ವಾಸಿ ಆಗ್ಬಿಟ್ಟಿತ್ತು ನನಗೆ. ಅಗದ್ಬಿಟ್ಟು ಫುಲ್ ನುಂಗ್ಬಾರ್ದು, ಒಂದೇ ಸಲ ಬೆಳಗ್ಗೆವರೆಗೂ ಬಾಯಲ್ಲೇ ಇಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಶುಕ್ರವಾರ ಅಂದ್ಬಿಟ್ಟು ಬೆಳಗ್ಗೆ ರೆಡಿ ಆಗ್ಬಿಟ್ಟಿದ್ದೀನಿ. ಇನ್ನು ಪೂಜೆ ಗೀಜೆ ಏನಿಲ್ಲ ಫ್ರೆಂಡ್ಸ್, ಬಿಸಿಲು ಬರ್ಗೋವರೆಗೂ ಪೂಜೆ ಮಾಡಲ್ಲ. ಈ ಸೀಸನಲ್ಲಿ ನಮಗೆ ಗೊತ್ತಲ್ಲ ಫ್ರೆಂಡ್ಸ್, ಶೀತ ಕೆಮ್ಮು ನೆಗಡಿ ಅವು ಇವು ಬರ್ತಾ ಇರ್ತವೆ. ಅದಕ್ಕೆ ಬಿಸಿಲು ಬಂದ ಮೇಲೆ ವಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ. ನಮ್ಮ ಟಾಮು ಅವನಿಗೆ ರಾತ್ರಿಯಲ್ಲಿ ಒಂದು ನಿದ್ದೆ ಮಾಡಿ ಇದ್ರೆ ಬೆಳಗ್ಗೆ ಮತ್ತೆ ನಿದ್ದೆ ಮಾಡ್ಬೇಕು ಅವನು. ಅದಕ್ಕೆ ಅದೇನೋ ಟೀಪಯ್ಯ ಅದು, ಅದನ್ನೇ ತಲೆದಿಂಬು ಮಾಡ್ಕೊಂಡು ಮಲ್ಕೊಂಡವನೆ. ಓಕೆ ಫ್ರೆಂಡ್ಸ್, ಈಗ ನಾವು ಅಡುಗೆ ಮನೆ ಕಡೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡುವ. ಮೊದಲು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಇಷ್ಟು ದಿನ ವಾಂಗಿ ಬಾತ್ ಅಂದ್ಕೊಂಡು ಗೋರಿಕಾಯಿ, ಕ್ಯಾಪ್ಸಿಕಮ್, ತರಕಾರಿ ಅದು ಇದು ಹಾಕ್ಬಿಟ್ಟು ಮಾಡ್ತಿದ್ದಲ್ಲ. ಫೈನಲಿ ಬದನೆಕಾಯಿ ಹಾಕ್ಬಿಟ್ಟೆ ವಾಂಗಿ ಬಾತ್ ಮಾಡೋಣ ಅಂದ್ಬಿಟ್ಟು ಬದನೆಕಾಯಿ ಇದು ವಾಂಗಿ ಬಾತ್ ಪುಡಿ ಇಷ್ಟೇ ಐತೆ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಐತೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವತ್ತೊಂದು ದಿನ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಮರಿತಾ ಇದ್ದೀರಾ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಅನ್ನ ಆಗೋ ಗ್ಯಾಪಲ್ಲಿ ನಾನು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಒಂದು ಡ್ರಿಂಕು ಮಾಡ್ಕೊಬೇಡೋಣ ಫ್ರೆಂಡ್ಸ್. ತುಂಬ ದಿನ ಆಗೋಯ್ತು ಆಯುರ್ವೇದಿಕ್ ಡ್ರಿಂಕ್ಗಳು ಮಾಡಿ ನಾನು. ಅದಕ್ಕೆ ನನಗೆ ಈ ಥರ ಪ್ರಾಬ್ಲಮ್ಗಳು ಬರ್ತಾ ಇರೋದು, ಶೀತ ಕೆಮ್ಮು ನೆಗಡಿ ಎಲ್ಲ. ಅದಕ್ಕೆ ನಾನು ಇವತ್ತು ಮಾಡ್ಕೊತಾ ಇದ್ದೀನಿ, ಜೀರಿಗೆ ನೀರು ಮಾಡ್ಕೊತೀನಿ ಫ್ರೆಂಡ್ಸ್. ಮೆಂತೆ ನೀರು ಮಾಡ್ಕೊಳ್ಳೋಣ ಅನ್ಕೊಂಡೆ, ಅದು ತಂಪಲ್ಲ, ಶೀತದಲ್ಲಿ ಬೇಡ ಅಂದ್ಬಿಟ್ಟು ಜೀರಿಗೆ ನೀರು ಮಾಡ್ಕೊತಾ ಇದ್ದೀನಿ. ಟೀ ಕುಡಿಯೋ ಪಾತ್ರೆಗೆ 1.5 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕುದಿಸ್ತಾ ಇರೋದೆ ಚೆನ್ನಾಗಿ. 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ. ಚಿಕ್ಕ ಗ್ಲಾಸ್ ಅಷ್ಟು ಹಾಕಬೇಕು, ಕುದಿದು ಅಲ್ಲಿವರೆಗೂ ಕುದಿಸ್ತೀನಿ. ಟೀ ಕಾಫಿ ಏನು ಡೈಲಿ ಕುಡಿದು ಅಭ್ಯಾಸ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ಬಿಸಿಯಾಗಿ ಡ್ರಿಂಕ್ಗಳು ಸ್ಟಾರ್ಟ್ ಮಾಡ್ಕೋತೀನಿ. ಬೇಸಿಗೆ ಸ್ಟಾರ್ಟ್ ಆಯ್ತಂದ್ರೆ ತಣ್ಣಗೆ ಡ್ರಿಂಕ್ಗಳು ಸ್ಟಾರ್ಟ್ ಮಾಡ್ತೀನಿ. ವಾತಾವರಣಕ್ಕೆ ತಕ್ಕಂತೆ ನಮ್ಮ ಡ್ರಿಂಕ್ ಇರಬೇಕು. ಗಂಡಪ್ಪ, ಯು ವಾಂಟ್ ಡ್ರಿಂಕು? ಮಾರ್ನಿಂಗ್ ಡ್ರಿಂಕು, ಅದೊಂದು ಸ್ಪೆಷಲ್ ಡ್ರಿಂಕು. ನಿಮ್ಗೆ ಶೀತ ಕೆಮ್ಮಿ ನೆಗಡಿಗೆಲ್ಲ ಒಂದು ಡ್ರಿಂಕ್ ಬೇಕಾ? ಪುದೀನ ಕಿತ್ಕೋಬಾ, ಸಾರಿ ತುಳಸಿ ಕಿತ್ಕೋಬಾ. ಬೇಡ, ಶುಕ್ರವಾರ ತುಳಸಿ ದೇವಿ ಕೈ ಹಾಕ್ಬೇಡ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಈ ಸಂಪ್ರದಾಯಸ್ಥ ಮುದಿದಲ್ಲಿ ಅಡ್ಡ ಬಂದ್ಬಿಡ್ತೈತೆ. ಬದನೆಕಾಯಿ ಫ್ರೆಂಡ್ಸ್, ಊರಿದ ಶಿವರಮ್ಮ ಕಟ್ ಕಳಿಸಿದ್ದು ಗುಂಡು ಬದನೆಕಾಯಿ ಐತೆ, ಇದು ಸಹ ಬದನೆಕಾಯಿ. ಇದನ್ನ ಯಾಕೆ ಹಾಕ್ಬಾರ್ದು? ಇದನ್ನು ಹಾಕ್ತೀನಿ. ಮತ್ತೆ ಇದನ್ನಂತೂ ಮಾಮೂಲಿ ಇದನ್ನೇ ಹಾಕಿ ಮಾಡ್ತಾರಲ್ಲ ಫ್ರೆಂಡ್ಸ್ ವಾಂಗಿ ಬಾತು, ಇದನ್ನ ಮಾಡ್ತೀನಿ. ಜೊತೆಗೆ ಕಡಲೆ ಬೀಜ ಚಟ್ನಿನೂ ಮಾಡ್ಬಿಡ್ತೀನಿ. ಇದು ಶಾಕ್ ಆಗ್ಬೇಕಾಗಿರೋಂಥ ವಿಷಯನೇ. ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿಟ್ಟಿದೆ ಫ್ರೆಂಡ್ಸ್. 1 kg ಕಡಲೆ ಬೀಜನ ಖಾಲಿ ಆಗ್ತಾ ಬಂತು. ಖಾಲಿ ಆಗ್ತಿದ್ದಲ್ಲ ನೋಡು, ಚಿಕ್ಕ ಡಬ್ಬಿಗೆ ತುಂಬಾ ಹಾಕಿ ಇಟ್ಟಿದೆ. 2 ದಿನ ಅಷ್ಟೇ ಆಯ್ತು, ಇಷ್ಟ ಆಗೈತೆ. ಕಡಲೆ ಬೀಜ ಅಂದ್ರೆ ಹುಚ್ಚು ಫ್ರೆಂಡ್ಸ್ ಇವಾಗ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ತಿನ್ಕೊಳ್ಳಿ, ಯಾವುದೋ ಒಂದು ತಿಂತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳೋದು. ಹಿಂಗೆ ಕುದೀತಾ ಇದೆ. ಜೀರಿಗೆಲಿರೋ ಅದರ ರಸ ಎಲ್ಲ ಫುಲ್ ನೀರೊಳಗೆ ಬಂದ್ಬಿಡ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಕುದಿಸ್ಕೋಬೇಕು. ಲೈಫಲ್ಲಿ ಫಸ್ಟ್ ಟೈಮ್ ವಾಂಗಿ ಬಾತಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸು ಐತೆ ಫ್ರೆಂಡ್ಸ್. ಇವತ್ತು ಮಳೆ ಗಾಳಿ ಗುಡುಗು ಸಮೇತ ಮಳೆ ಬರುತ್ತೆ ಫ್ರೆಂಡ್ಸ್. ಒಂದು ವಿಚಿತ್ರ ಏನಂದ್ರೆ, ಇಷ್ಟು ದಿನ ವಾಂಗಿ ಬಾತ್ಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಮಾಡಿದ್ದೀನಿ ಅನ್ನಿಸ್ತೈತೆ. ಅವೇನು ಹಾಕ್ತೀರಾ ಮಾಡಿದ್ರೆ? ಬರೀ ಬದನೆಕಾಯಿ ಮಸಾಲೆಗಳು ಹೆಂಗ್ ಬರ್ಬೋದು ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಬದನೆಕಾಯಿನ ಸಣ್ಣಗೆ ಕಟ್ ಮಾಡಿ ಮೊದಲು ನೀರಲ್ಲಿ ಹಚ್ಕೊಡುವ. ದೊಡ್ಡ ಕಟ್ ಮಾಡಿದ್ರೆ ಪರವಾಗಿಲ್ಲ ಫ್ರೆಂಡ್ಸ್, ಬದನೆಕಾಯಿ ಬೇಗ ಬೆಂದೋಗ್ತಿದ್ದಾರೆ ಫ್ರೆಂಡ್ಸ್. ಇದು ಮಳೆಗಾಲ ಜೊತೆಗೆ ಚಳಿಗಾಲ ಸಹ. ಕಿವಿಗೆ ಈ ತರ ಹತ್ತಿ ಇಟ್ಕೊಂಡು, ತಲೆಗೆ ಬಟ್ಟೆ ಕಟ್ಕೊಂಡು, ಸ್ವೆಟರ್ ಹಾಕೊಂಡು ಮನೆ ಕೆಲಸ ಮಾಡ್ರಿ. ಯಾಕಂದ್ರೆ ನಮ್ಗೇನಾರ ಶೀತ ಕೆಮ್ಮು ನೆಗಡಿ ತಲೆನೋವಾದ್ರೆ ನಮಗ್ ನಾವೇ ನೋಡ್ಕೋಬೇಕು. ಡಾಕ್ಟರ್ ಇಂಜೆಕ್ಷನ್ ಕೊಡ್ಬೋದು, ಮಾತ್ರೆ ಕೊಡ್ಬೋದು, ಮನೇಲಿ ಬಂದು ಅಡಿಗೆ ಮಾಡಕ್ ಆಗ್ತಿತ್ತಾ? ನಾನೇನೇ ತಪ್ಪು ಮಾಡ್ದೆ? ಈ ತರ ಅಡಿಗೆನ ಸ್ಟಾಪ್ ಮಾಡಿದ್ರು ನಮ್ಮ ಹೆಲ್ತ್ ಕಡೆ ನಾವು ಬರ್ಬೇಕು ವಾಪಸ್ಸು. ಶೋಧಿಸ್ಕೊಂಡ್ರೆ ಕರೆಕ್ಟಾಗಿ 1 ಗ್ಲಾಸ್ ಅಷ್ಟು ಆಗೈತೆ. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದೆ ಫ್ರೆಂಡ್ಸ್, ಚಿಕ್ಕ ಗ್ಲಾಸ್ ಅಷ್ಟು ಆಗೈತೆ. ಇಷ್ಟ ಆಗ್ಬೇಕು. ಇದನ್ನ ಕುಡಿತಾ ಅಡುಗೆ ಮಾಡಬೇಕು. ಏನು ಭೂಕಂಪ ಪ್ರಳಯ ಆಗೋಗಲ್ಲ.
ನಾವು ಮನೆ ಕೆಲಸ ನಾನು ಹೆಲ್ತ್ ಕಡೆನೇ ಗಮನ ಕೊಡಲ್ಲ. ಎಷ್ಟು ಕೋಪ ಬಂದಿದೆ ಫ್ರೆಂಡ್ಸ್ ಹೆಣ್ಮಕ್ಳು ಕಂಡ್ರೆ, ನಾನು ನೆನ್ಸ್ಕೊಂಡ್ರೆ ಇಂಥ ಟೈಮಲ್ಲಿ. ಕೋಪ ಅಲ್ಲ ಫ್ರೆಂಡ್ಸ್, ನಾವು ಗಮನನೇ ಕೊಡಲ್ವಲ್ಲ ನಮ್ಮ ಹೆಲ್ತ್ ಕಡೆ ಅಂತ ಬೇಜಾರಷ್ಟೇ. ಗಡಪ ಒಂದೇ ಒಂದು ಕಾಯಿ ಸುಲ್ಕೊಡಪ್ಪಿ ಪ್ಲೀಸ್. ಕಾಯಿ ಇಲ್ಲ. ಯಾಕೆ? ಸುಲ್ದಿರೋದು ಐತಲ್ಲ, ನೀನ್ ಯಾಕೆ ಬೇಕಿನ್ನ ಹೋಗ್ತಾರ ಸೈಡ್ಗೆ ಗಂಡಪ್ಪ. ನಮ್ಗೆ ಅವಶ್ಯಕತೆಗೆ ಬೇಕಾದಾಗ ಮಾತ್ರ ಗಂಡನನ್ನು ಉಪಯೋಗಿಸ್ಕೊಳ್ಳಬೇಕು. ತಗೋ. ಆಹಾ, ಊರಿಂದ ತಗೋ ಬಂದಿ ಚಿಪ್ಪೆ ಐತಲ್ಲ, ಅದನ್ನೇ ಕಳ್ಳೆ ಸರ್ಗೆ ಆ ಸರ್ಗೆ ಇಷ್ಟು ವರ್ಷ ಬಳಸ್ತೆ. ಸಾರಿ, ಇಷ್ಟು ದಿನ. A few inches later. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹಂಗೆ ತುರ್ದು ಕೊಡ್ತೀರಾ? ನಿಧಾನಕ್ಕೆ ಮಾಡಿದ್ರೆ ಅದಷ್ಟು ಕತೆ ತೆಂಗಿನಕಾಯಿ ತುರ್ಕೋತೈತಾ? ಡ್ರಿಂಕ್ ಕುಡಿ, ಡ್ರಿಂಕ್ ಕುಡಿ. ಏನಾರ ಕೊಟ್ಬಿಟ್ಟಿ ಅಂತೆ ಫ್ರೆಂಡ್ಸ್. ಅಂದ್ರೆ ಊಟದಲ್ಲಿ ಅದ್ರ ಇದಲ್ಲಿ ಅಂದ್ರೆ ನಾವು ಹೆಣ್ಮಕ್ಳು ಇದ್ರ ಬಗ್ಗೆ ಮಾತಾಡ್ಬಾರ್ದು. ತುಂಬಾ ಜನ ಹೆಣ್ಮಕ್ಳು ಇತ್ತೀಚೆಗೆ ರೊಚ್ಚಿಗೆ ಎದ್ಬಿಟ್ಟವ್ರೆ. ಸೂಟ್ ಕೇಸಲ್ಲೆಲ್ಲ ಗಂಡದ್ರು ಸಿಗ್ತಾವ್ರೆ, ಕುಕ್ಕರಲ್ಲೆಲ್ಲ ಸಿಗ್ತಾವ್ರೆ. ಅದಕ್ಕೆ ಗಂಡ ಭಯ ಪಡ್ತಿದ್ದೆ ಫ್ರೆಂಡ್ಸ್. ನಾನು ಆ ಥರ ಎಲ್ಲ ಯೋಚನೆ ಮಾಡ್ಬೇಡ. ಯಾಕೆ ಬೇಕು ಫ್ರೆಂಡ್ಸ್, ಹಂಗೆಲ್ಲ ಮಾಡಬೇಡ್ರಿ ಹೆಣ್ಮಕ್ಳು. ನಮ್ಮ ಫ್ರೆಂಡ್ಸ್ ಯಾರು ಹಂಗೆ ಮಾಡಲ್ಲ. ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸು ಯಾರೋ ಮಾಡ್ತಾರೆ ಹೊರದೇಶಗಳಲ್ಲಿ ಅಂದ್ಬಿಟ್ಟು ನಾವು ಮಾಡೋಕ್ಕಾಗ್ತಿದೆ ಫ್ರೆಂಡ್ಸ್. ಪತಿಯೇ ಪ್ರತ್ಯಕ್ಷ ದೈವ ಅಂತ ನಂಬರ್ ನಾವು. ಓಕೆ ಫ್ರೆಂಡ್ಸ್, ಐಟಮ್ಸ್ ಎಲ್ಲ ರೆಡಿ ಆಗೈತೆ. ಇದರಲ್ಲಿ ಸ್ವಲ್ಪ ಚಟ್ನಿಗೂ ಐಟಮ್ಗಳು ಇಟ್ಕೋತೀನಿ ನಾನು. ಬೆಳ್ಳುಳ್ಳಿ ಅದೆಲ್ಲ ಚಟ್ನಿಗೆನೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹುಣಸೆ ಹುಳಿ, ಕಡಲೆ ಬೀಜ, ವಾಂಗಿಬಾತ್ ಪೌಡ್ರ್ ಸ್ವಲ್ಪ ಐತೆ. ತುಪ್ಪ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್. ಶಿವ ಬೇಡ ಅಂದ್ಬಿಡ್ತು. ಕಡಲೆಬೇಳೆ, ಉದ್ದಿನ ಕಾಳು, ಬದನೆಕಾಯಿ, ತೆಂಗಿನಕಾಯಿ ತುರಿ. ಇದು ಚಟ್ನಿಗೆ ಮತ್ತು ವಾಂಗಿಬಾತ್ಗೆ ಒಂದು ಸ್ವಲ್ಪ. ಓಕೆ ಫ್ರೆಂಡ್ಸ್, ನಮ್ಮ ವಾಂಗಿಬಾತ್ ಹೆಂಗೆ ಬರುತ್ತೆ ನೋಡುವ ಬನ್ನಿರಿ. ಮೊದಲು ರೊಟ್ಟಿ ಹೆಂಚಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹುರ್ಕೊಂಡೆ ಚಟ್ನಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಕೆಲವರು ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೊಬಿಡ್ತೀರಾ ಫ್ರೆಂಡ್ಸ್, ಬೇಗ ಫ್ರೈ ಆಗಬೇಕು ಅಂತ. ಆವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಸೈಡ್ಗೆ ಇಟ್ಕೊಂಡು ಒಟ್ಟನ್ನ ಸಪ್ರೇಟ್ ಮಾಡ್ಕೋಬೇಕು, ಅಂದರೆ ಸಿಪ್ಪೆನ. ಆಮೇಲೆ ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಒಂದು 5 ಒಣಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂದರೆ ಚಟ್ನಿ ರುಬ್ಕೋಬೇಕಲ್ಲ ಫ್ರೆಂಡ್ಸ್, ಕಡಲೆ ಬೀಜ ಚಟ್ನಿಗೆ, ಅದಕ್ಕೋಸ್ಕರ. ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಹಂಗೆ ಸೈಡ್ಗೆ ಬಾಡಿಸ್ಕೊಂಡು ಅದನ್ನ ಸೈಡ್ಗೆ ಎತ್ಕೊಂಡು ಅದೇ ಬಾಣಲಿಗೆ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಮೀಡಿಯಮ್ ಆಗಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಆಯಿಲ್ ಫುಡ್ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಕಡಲೆ ಬೀಜ ಚಟ್ನಿಗೆ ಇಷ್ಟು ತಗೊಂಡಿದ್ದೀನಿ. ಜೊತೆಗೆ ಹುಣಸೆಹಣ್ಣು ತಗೊಂಡು ಉಪ್ಪಾಕಿ ರುಬ್ಬಿ ಸೈಡ್ಗೆ ಇಟ್ಕೊಳ್ಳೋದಷ್ಟೇ, ಒಗ್ಗರಣೆ ಹಾಕಲ್ಲ. ಬಾಣಲಿಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಂಡು ಕಡಲೆಬೇಳೆ, ಉದ್ದಿನ ಕಾಳು ಇವೆರಡೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೇನು ಕಡಲೆ ಬೀಜ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಆಮೇಲೆ ಕರಿಬೇವು ಹಾಕೊಂಡು ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಎರಡೂ ಹಾಕೊಂಡಿದ್ದೀನಿ. ಒಣಮೆಣಸಿನಕಾಯಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಿಂಗೂ ಹಾಕ್ಕೊಂಡೆ. ಹಸಿ ಮೆಣಸಿನಕಾಯಿ ಜಾಸ್ತಿ ಬಳಸಬಾರ್ದು ಅಡುಗೆಗೆ, ಅದಕ್ಕೆ 2 ಬ್ಯಾಲೆನ್ಸ್ ಮಾಡಿ ಹಾಕ್ಕೊಂಡು ಆಮೇಲೆ ಬದನೆಕಾಯಿ ಹಾಕೊಳ್ತಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ಕೊಂಡಿಲ್ವಲ್ಲ, ಅದಕ್ಕೆ ಡೈರೆಕ್ಟ್ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಒಂದು 5-6 ನಿಮಿಷ ಈ ಥರ ಊಟ ಮಾಡಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಬೇಯಿಸ್ಕೊಬಿಟ್ರೆ ಸಾಕು, ಬೇಗ ಸಾಫ್ಟಾಗಿ ಬೆಂದೋಗ್ತಿದೆ. ಶಿವಾಗೆ ಲೈಫಲ್ಲಿ ಇಷ್ಟ ಆಗ್ತಿರೋ ತರಕಾರಿ ಅಂದರೆ ಬದನೆಕಾಯಿ, ಆಲೂಗಡ್ಡೆ. ಅವೆರಡೂ ನಾನು ಹೆಂಗೆ ಬೇಕೋ ಹಂಗೆ ತಿನ್ನಿಸ್ಬಿಡ್ತೀನಿ ಫ್ರೆಂಡ್ಸ್. ಈ ಥರ ವಾಂಗಿಬಾತ್ ಮಾಡಿದ್ರೆ ಚಪ್ಪರ್ಸ್ಕೊಂಡು ತಿಂತಿದ್ದೆ ಬದನೆಕಾಯಿನ, ಅದಕ್ಕೋಸ್ಕರ. ಆಮೇಲೆ ಬೆಂದ ಮೇಲೆ ಬದನೆಕಾಯಿ ಚೆನ್ನಾಗಿ ವಾಂಗಿಬಾತ್ ಪುಡಿ, ಉಪ್ಪು, ತೆಂಗಿನಕಾಯಿ ತುರಿ ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಪುಡಿ ಸಾಲ್ತೈತೋ ಇಲ್ಲ ಅಂತ ಅನ್ಕೊಂಡೆ, ಕರೆಕ್ಟಾಗಿ ಸುರಿಯಿತು. ಅದು 2 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಳಿಯಾಗಿ ಖಾರವಾಗಿ ತಿನ್ನಕ್ಕೆ ಎಷ್ಟು ಚೆನ್ನಾಗಿರ್ತೈತೋ. ಹುಷಾರಿಲ್ದಿರ ಬಾಯಿ ಕೆಟ್ಟೋಗಿರೋರ್ಗಂತೂ ಸೂಪರ್ ಆಗಿರ್ತೈತೆ. ಅರ್ಶಿನ ಹಾಕೋದು ಮರ್ತ್ಬಿಟ್ಟಿದೆ, ಒಂಚೂರು ಅರ್ಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಮೇಲೆಲ್ಲ ಎಣ್ಣೆ ತೇಲಿ ಬಂತು ಅಂದರೆ ಆಮೇಲೆ ಅನ್ನ ಹಾಕೊಳ್ಳೋದೇನೆ. ನಮ್ಮ ಮನೇಲಿ ಗೊತ್ತಲ್ಲ ಫ್ರೆಂಡ್ಸ್, ರೇಷನ್ ಅಕ್ಕಿ ಅನ್ನ ನಾವು ತಿನ್ನೋದು. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಬಿಸಿ ರೇಷನ್ ಅಕ್ಕಿ ಅನ್ನ ಅಂದರೆ ಚಿತ್ರಾನ್ನ, ಪುಳಿಯೋಗರೆ, ಈ ಥರ ವಾಂಗಿಬಾತ್, ಆ ಬಾತ್ ಈ ಬಾತ್ ಏನೇ ಮಾಡೋಕೋದು ಸ್ವಲ್ಪ ಗಂಜಿನೇ ಆಗ್ತಿದೆ. ಆದರೂ ಪರವಾಗಿಲ್ಲ, ನಮ್ಗೆ ಇದೇನೇ ಇಷ್ಟ. ಮುದ್ದೆ ವಾಂಗಿಬಾತ್ ಚಟ್ನಿ ರೆಡಿ ಫ್ರೆಂಡ್ಸ್. ರೇಷನ್ ಅಕ್ಕಿ ಹಿಂಗೆ ಆಗ್ತೈತೆ ಫ್ರೆಂಡ್ಸ್. ಅನ್ನ ತಣ್ಣಗೆ ಆರಬೇಕು, ಆಮೇಲೆ ಮಿಕ್ಸ್ ಮಾಡಿದ್ರೆ ಉದ್ರ ಬತ್ತೈತೆ. ಆದರೆ ಬಿಸಿ ಅನ್ನ ಕಲಿಸ್ಬಿಟ್ಟೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಟೈಮ್ ಆಗೋಯ್ತು. ಟಾಮು, ವಾಂಗಿಬಾತ್ ತಿಂತೀಯಾ? ಇವನ್ಗೆ ಅದೆಲ್ಲ ಬೇಡ. ಸೂಪರ್ ಐತಾ? ನಮಗೆ ರೇಷನ್ ಅಕ್ಕಿನೇ ಸರಿ ಫ್ರೆಂಡ್ಸ್. ನಾವು ಸೋನಾ ಮೊಸರು ತಿನ್ನಲ್ಲ ಅಷ್ಟೊಂದು ಇಷ್ಟಪಟ್ಟು. ರೇರು ಚೆನ್ನಾಗಿತ್ತ. ಚಟ್ನಿ ಜೊತೆ ತಿನ್ನಪ್ಪಿ, ಸೂಪರ್ ಆಗಿರ್ತೈತೆ. ವಾಂಗಿಬಾತ್ ನೋಡಿದ್ರೆ ನಿನಗೆ ಏನು ನೆನಪಾಗ್ತೈತೆ ಹೇಳು? ಬಿರಿಯಾನಿ? ಅಯ್ಯಯ್ಯ, ಅದಲ್ಲ ಪಿ. ಫ್ಲಾಶ್ ಬ್ಯಾಕ್ ಹೋಗು. ಸಂಜಯ್ ಗಾಂಧಿ ಒಂದಿನ ಹಾಸ್ಪಿಟ್ಲ್ ಒಳಗಡೆ ಮಾಡಿದ್ರಲ್ಲ ಹೋಟ್ಲಲ್ಲಿ, ಬಾಯಿ ಕೆಟ್ಟೋಗ್ಬಿಟ್ಟಿತ್ತು, ಚಪ್ಪರ್ಸ್ಕೊಂಡು ತಿಂದ್ವಲ್ಲ. ವಾಂಗಿಬಾತ್ ಮಾಡ್ದಾಗೆಲ್ಲ ಅದೇ ನೆನಪಾಗ್ತಿದೆ.
ನಂದು ಟಿಫನ್ ಮುಗೀತು ಫ್ರೆಂಡ್ಸ್. ಹುಳಿ ಹುಳಿಯಾಗಿ ಖಾರವಾಗಿ ಯಪ್ಪ ಸಖತ್ತಾಗಿತ್ತು. ಡೈಲಿ ಟಿಫನ್ ಹಿಂಗೆ ಇದ್ರೆ ಸೂಪರ್ ಆಗಿರ್ತೈತೆ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಈಗ ನಾವು ನಮ್ಮ ಕೆಲಸದ ಕಡೆ ಬರೋಣ. ನೆನ್ನೆ ನಾನು ನೆನ್ಸಿಟ್ಟಿದ್ನಲ್ಲ ಫ್ರೆಂಡ್ಸ್, ತುಂಬ ಕಾಳುಗಳು ಅವು ಕಾಳು ಯಾಕೆ ಹಿಂಗಾಗೈತೆ ಫ್ರೆಂಡ್ಸ್? ಡಬ್ಬಿಯಲ್ಲಿ ಚೆನ್ನಾಗೈತಲ್ಲ, ಕಾಯಿಲೆ ಕಾಳು ಇರಬೇಕು ಅನಿಸ್ತೈತಿ. ಇದನ್ನ ಇಡೋಣ. ಓಕೆ ಫ್ರೆಂಡ್ಸ್, ದೋಸೆಗೂ ನೆನ್ಸಿಟ್ಬಿಟ್ಟಿದ್ನಲ್ಲ, ಉದ್ದಿನ ಕಾಳು, ಮೆಂತೆ, ಕಡಲೆಕಾಳು, ಜೊತೆಗೆ ಅಕ್ಕಿನೂ ನೆನೆಸಿದ್ದೀನಿ. ಅವಲಕ್ಕಿ ನೆನ್ಸ್ಕೊಳ್ಳೋಣ ಅಂತ ನೋಡಿದೆ. ಅನ್ನನೇ ಐತಲ್ಲ, ರುಬ್ಬಿಡ್ತೀನಿ ಫ್ರೆಂಡ್ಸ್. ಅವಲಕ್ಕಿ ಇದ್ರೆ ಬೇರೆ ಏನಾರು ರೆಸಿಪೀಸ್ ಮಾಡ್ಕೋಬೋದಲ್ಲ, ಯಾವಾಗಾರ ಆ ಥರ ಕಂಜಸ್ ಬುದ್ಧಿ ಉಪಯೋಗಿಸ್ತಾ ಇದ್ದೀನಿ. ಇವುಗಳನ್ನೆಲ್ಲ ಹಾಲಿಗೆ ಶಿಫ್ಟ್ ಮಾಡಿಕೊಂಡು ರುಬ್ಬಿಟ್ಬಿಟ್ಟು ಇವತ್ತು ಫುಲ್ ಡೇ ಇಟ್ಟು ನೈಟು ನಾನು ಹೊರಗಡೆನೇ ಇಡ್ತೀನಿ ಫ್ರೆಂಡ್ಸ್. ಇದು ಮಳೆಗಾಲ ಅಲ್ಲ, ಹುಳಿ ಬರಲ್ಲ ಬೇಗ. ಉಬ್ಬಿ ಬರ್ಬೇಕಂದ್ರೆ ಸೋಡಾ ಹಾಕಿದ್ರು ಉಬ್ಬಿ ಬರ್ತೈತೆ ದೋಸೆ ಇಟ್ಟು. ಆದ್ರೆ ನನಗೂ ಇವಾಗ ಸ್ವಲ್ಪ ಹುಳಿ ಇರ್ಬೇಕು ಫ್ರೆಂಡ್ಸ್. ದೋಸೆ ಜಾಸ್ತಿನಲ್ಲ, ಲೈಟಾಗಿ, ಆವಾಗಲೇ ನಮಗೆ ದೋಸೆ ತಿಂದಾಗ ಅನ್ಸೋದು. ಅದಕ್ಕೆ ಇವತ್ತು ನೈಟ್ ಫುಲ್ಲು ಇಟ್ಬಿಡ್ತೀನಿ, ಆಮೇಲೆ ಹುಳಿ ಬರ್ತೈತೆ. ದೋಸೆ ಕ್ರಿಸ್ಪಿಯಾಗಿ ಕರುಮ್ ಅಂತ ಬರಬೇಕು ಅಂದ್ರೆ ಅವಲಕ್ಕಿನ ಒಂದು 5-10 ನಿಮಿಷ ನೆನೆಸ್ಬಿಟ್ಟು ರುಬ್ಕೊಂಡ್ರೆ ಆಗೋಯ್ತು, ಅನ್ನ ಬದಲಾಕೊಂಡು. ಆದರೆ ನಮಗೆ ಅತಿ ಥರ ಸಾಫ್ಟ್ ಆಗಿರಬೇಕು ದೋಸೆ, ಹಂಗೆ ಇಷ್ಟ ನನಗೂ ಶಿವಗೆ. ಅದಕ್ಕೆ ನಾನು ಯಾವಾಗಲೂ ಅನ್ನನೇ ಹಾಕಿ ರುಬ್ಕೊಳ್ತೀನಿ ದೋಸೆ ಹಿಟ್ಟಿಗೆ. ದೋಸೆ ಹಿಟ್ಟು ಅಷ್ಟೇ ಅಲ್ಲ, ನಾನು ಇಡ್ಲಿ ಹಿಟ್ಟಿಗೂ ಸಹ ಅನ್ನನೇ ಹಾಕಿ ರುಬ್ಕೊಳ್ತೀನಿ. ಅದೊಂಥರ ಇಷ್ಟ ಆಗ್ತೈತೆ ನಮಗೆ. ನನಗೂ ಶಿವಾಗ ಇಬ್ಬರಿಗೂ ರವೆ ಇಡ್ಲಿ ಅಂದ್ರೇನೆ ನಾವು 7 ಕಿಲೋಮೀಟರ್ ದೂರ ಇರ್ತೀವಿ, ನಮ್ಗೆ ಇಷ್ಟನೇ ಆಗಲ್ಲ. ಮತ್ತೆ ದೋಸೆ ಹಿಟ್ಟಲ್ಲಿ ಇಡ್ಲಿ ಮಾಡ್ಕೊಂಡು ತಿನ್ನೋದಂತೂ ಇನ್ನೂ ಮಜವಾಗಿರ್ತೈತೆ. ನನಗೇನಾದ್ರೂ ಇಡ್ಲಿ ತಿನ್ಬೇಕು ಅಂದ್ರೆ ದೋಸೆ ಹಿಟ್ಟಿನ ಥರನೇ ಇಡ್ಲಿ ಹಿಟ್ಟನ್ನು ರುಬ್ಕೊಳ್ತೀನಿ. ಅವಾಗ ನಮ್ಗೆ ತಿಂದಂಗ ಆಗ್ತೈತೆ. ರವೆ ಇಡ್ಲಿ ತಿಂದ್ರೆ ನಮ್ಗೆ ತಿಂದಂಗೆ ಅನ್ಸಲ್ಲ. ಅದಕ್ಕೋಸ್ಕರ 3 ಸತಿ ಜಾರ್ಗೆ ಹಾಕಿ ಹಿಟ್ಟು ರುಬ್ಬಿಟ್ಕೊಂಡ್ರೆ ಅದು ನಮ್ಗೆ ಒಂದು 25-30 ದೋಸೆ ತನಕ ಆಗ್ತೈತೆ. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಬಿಟ್ರೆ ಮುಗೀತು. ಇಷ್ಟು ದೋಸೆ ಇಟ್ಟು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್, ಅರ್ಧದಷ್ಟು ಆಗೈತೆ. ಉಬ್ಬಿದ್ರೆ ಒಂದು 3/4 ಭಾಗ ತುಂಬ ಬರ್ಬೋದು. ನಾಳೆ ಬೆಳಗ್ಗೆವರೆಗೂ ಇದನ್ನ ಮಾತಾಡ್ಸಲ್ಲ, ಮುಟ್ಟಲ್ಲ, ಸೈಡ್ಗೆ ತಿಟ್ಬಿಡ್ತೀನಿ. ಮತ್ತೆ ಫ್ರೆಂಡ್ಸ್, ಈ ಜಾರಲ್ಲಿ ಅಕ್ಕಿ ರುಬ್ಕೊಂಡಿದ್ದೀನಲ್ಲ, ಇದು ಅಕ್ಕಿ ನೆನೆಸಿರೋ ನೀರು. ಇದನ್ನ ಒಂದು ಸ್ವಲ್ಪ ಆಡಿಸಿ ಕಟ್ಕೊಂಡು ಉಯ್ಕೊಂಡು ಎರಡು ಭಾಷೆ ಬಂತು, ಕರ್ಪೂರ ಆರೆಕಲ್ ಎರಡು ಮಿಕ್ಸ್ ಆಗೋಯ್ತು. ಈ ನೀರನ್ನ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ, ಹಂಗಂತ ಕುಡಿಯೋಕ್ಕೂ ಆಗಲ್ಲ. ಇದರಲ್ಲಿ ಒಂದು ಉಪಯೋಗ ಮಾಡ್ಕೊಳ್ತೀನಿ, ಬನ್ನಿ ಫ್ರೆಂಡ್ಸ್, ಅದೇನಾದ್ರು ನಿಮ್ಗೂ ತೋರಿಸ್ತೀನಿ. ಈ ಅಕ್ಕಿ ತೊಳೆದಿರೋ ನೀರಲ್ಲಿ ಏನು ಕಂಜೂಸ್ ಬುದ್ಧಿ ಉಪಯೋಗಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಅದೇ ಹೇರ್ ಪ್ಯಾಕ್. ಅಕ್ಕಿ ತೊಳೆದಿದ್ದ ನೀರು ಕೂದಲಿಗೆ ಬಳಸಿದ್ರೆ ಅಯ್ಯಪ್ಪ ಕೂದಲು ಬೆಳಿತೈತೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ನಾನು ಆಗಾಗ ಹಣ್ಣ ರುಬ್ಬಿ ಫೇಸ್ ಪ್ಯಾಕ್ಗಳಿಗೆ ಅಕ್ಕಿ ರುಬ್ಬಿ ಎಲ್ಲ ತಲೆಗೆ ಹಚ್ಕೋತಾ ಇರ್ತೀನಿ. ಅದಕ್ಕೆ ಈಗ ನನಗೆ ಈ ಐಡಿಯಾ ಬಂತು, ಅಕ್ಕಿ ನೆನೆಸಿದ ನೀರು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು. ಇದರಲ್ಲಿ ಏನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಅಗಸೆ ಬೀಜ. ಬನ್ನಿ ಫ್ರೆಂಡ್ಸ್, ಹೆಂಗ್ ಮಾಡೋದು ಅಂತ ನೋಡೋಣ. ಇದು ಮಾಡೋಕ್ಕೆ ಮೇನ್ ಕಾರಣ ಬಿಸಿಲು. ಒಂದು ವಾರದಿಂದ ಬಿಸಿಲಿರಲಿಲ್ಲ ಫ್ರೆಂಡ್ಸ್, ಈಗಷ್ಟೇ ಬಿಸಿಲು ಬರ್ತೈತೆ. ಈಗ ನಾನು ಏರ್ ಪ್ಯಾಕ್ ಹಚ್ಕೊಂಡ್ರು ಪರವಾಗಿಲ್ಲ, ಅಷ್ಟೊಂದು ಶೀತ ಅನ್ಸಲ್ಲ ಬಿಸಿಲಲ್ಲಿ. ಅದಕ್ಕೋಸ್ಕರ ನಮ್ಮ ಏರ್ ಪ್ಯಾಕ್ಗೆ ಅಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಬಾಂಡ್ಲಿ ಅಂತ ಒಂದು ಗಜಿ ಬಿಜಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದರೊಳಗೆ ಅಕ್ಕಿ ತೊಳೆದ ನೀರು ಹಾಕೊಂಡು ಅದು ಬಿಸಿ ಆಗ್ತಿದ್ದಂಗೆ 3 ಸ್ಪೂನು ಅಗಸೆ ಬೀಜ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಅಕ್ಕಿ ತೊಳೆದ ನೀರು ವೇಸ್ಟ್ ಆಗಲ್ಲ, ಮತ್ತೆ ಅಗಸೆ ಬೀಜದಲ್ಲಿ ಏರ್ ಪ್ಯಾಕ್ ಹೋಗ್ತೈತೆ. 2 in 1 ಉಪಯೋಗಿಸ್ಕೋಬಹುದು ಅಂತ ಅಂದ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೊಂದು ಸ್ವಲ್ಪ ನೊರೆ ಜಾಸ್ತಿ ಬರ್ತಿದೆ, ಯಾಕಂದ್ರೆ ಅಕ್ಕಿ ನೀರಲ್ವಾ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಒಂದು 2-3 ನಿಮಿಷ ಆದ್ಮೇಲೆ ಶೋಧಿಸ್ಕೋಬೇಕು. ಒಂದು ಬಟ್ಟೆಗೆ ಹಾಕಿ ಟೈಟಾಗಿ ಹಿಂಡ್ಕೊಂಡ್ರು ಬರ್ತೈತೆ, ಇಲ್ಲ ಈ ತರ ಸ್ಟೀಲ್ ಸೋಸೋದ್ರಲ್ಲೂ ಬರ್ತೈತೆ. ಇದನ್ನ ಸೈಡ್ಗೆ ಇಟ್ಕೊಂಡು ಮತ್ತೆ ಅದೇ ಅಗಸೆ ಬೀಜಕ್ಕೆ ಇನ್ನೊಂಚೂರು ಅಕ್ಕಿ ನೀರು ಹಾಕೊಂಡು ಅದನ್ನ ಇನ್ನೊಂದ್ಸಲ ಕುದಿಸ್ಕೊಳ್ತೀನಿ. ಅಗಸೆ ಬೀಜನ ನಾವು ಒಂದ್ಸಲ ಕುದಿಸ್ಕೊಂಡು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಲ್ಲ ಫ್ರೆಂಡ್ಸ್, ಅದರಲ್ಲಿ 2-3 ಸಲ ಈ ತರ ಕುದಿಸ್ಕೊಂಡ್ರು ಜೆಲ್ ಬರ್ತೈತೆ. ಈ ವಿಷಯ ನನಗೆ ಗೊತ್ತಿರಲಿಲ್ಲ, ನಮ್ಮ ಸಬ್ಸ್ಕ್ರೈಬರೇ ಹೇಳ್ಕೊಟ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದಕ್ಕೋಸ್ಕರ ಇದನ್ನ ಇವತ್ತು ಟ್ರೈ ಮಾಡಿದೆ. ಇದನ್ನ ಮತ್ತೆ ಶೋಧಿಸ್ಕೊಂಡ್ರೆ ಮುಗೀತು. ಇನ್ನೊಂದ್ಸಲ ನಾವು ಕುದಿಸ್ಕೊಂಡ್ರು ಬರ್ತೈತೆ, ಆದ್ರೆ ನಾನು ಏರ್ ಪ್ಯಾಕಿಗೆ ಇಷ್ಟು ಸಾಕಾಗಿತ್ತು, ಅದಕ್ಕೆ ಅಷ್ಟೇ ಜೆಲ್ ಮಾಡ್ಕೊಂಡೆ. ಇದನ್ನ ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು, ಆಮೇಲೆ ನಾವು ಇದನ್ನ ಬಳಸ್ಕೋಬಹುದು. ಹೆಂಗಿದ್ರು ಬಿಸಿಲಾಯ್ತಲ್ಲ ಅಂದ್ಬಿಟ್ಟು ನಾನು ಹೇರ್ ಪ್ಯಾಕ್ ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್. ನೋಡಿದ್ರೆ ಬಿಸಿಲೇ ಹೋಗ್ಬಿಡ್ತು ಮಧ್ಯಾಹ್ನದಷ್ಟರಲ್ಲಿ. ರೆಡಿ ಮಾಡಿಬಿಟ್ಟಿದ್ದೀನಿ, ಇನ್ನೇನು ಮಾಡೋದು. ಓಕೆ ಫ್ರೆಂಡ್ಸ್, ಪಾತ್ರೆಗಳು ಒಂದು ರಾಶಿ ಇದು ಎಲ್ಲ ತೊಳೆದಿಟ್ಟಿದ್ದೀನಿ. ಹೇರ್ ಪ್ಯಾಕ್ ತಣ್ಣಗಾಗೋಷ್ಟರಲ್ಲಿ ಈಗ ನಾವು ಹೇರ್ ಪ್ಯಾಕ್ ಹಚ್ಕೋಬೇಕಂದ್ರೆ ಮೊದಲು ನೀರನ್ನ ಕಾಯಿಸ್ಬೇಕು. ನೀರಲ್ಲಿ ಬೆಂಕಿ ಹಾಕ್ಬಿಟ್ಟು ಹೇರ್ ಪ್ಯಾಕ್ ಕಡೆ ಹೋಗ್ತೀನಿ. ಈತ ಯಾವುದಲ್ಲಿ ನೀರು ಕಾಯಿಸ್ಬೇಕಂದ್ರೆ ದೊಡ್ಡ ಸಾಹಸನೇ, ಯುದ್ಧ ಬೇಕಾದರೂ ಮಾಡ್ಕೊಂಡು ಬಂದ್ಬಿಡೋದು. ನೀರು ಕಾಯಿಸೋದು ಕಷ್ಟ. ಇದಕ್ಕೆ ನಾನೊಂದು ಸಣ್ಣ ಟಿಪ್ಪು ಫಾಲೋ ಮಾಡ್ತೀನಿ ಫ್ರೆಂಡ್ಸ್, ಬೇಗ ನೀರಲ್ಲೇ ಕಾಯಿಸ್ಬೇಕು ಅಂದರೆ. ಅದೇನು ಅಂದರೆ ಈ ಥರ ಸಿಲ್ವರ್ ಎಲ್ಲ ಇರ್ತಾವಲ್ಲ ಫ್ರೆಂಡ್ಸ್, ಒಣಗಿರೋವು, ಇದು ಬೇಗ ಅಂಟ್ಕೊಳ್ತಿದೆ ಬೆಂಕಿಗೆ. ಅದಕ್ಕೆ ಇದನ್ನು ಒಂದು ಇಡಿಯಷ್ಟು ಹಾಯ್ಕೊಂಡು ಹೋಗಿ ನೀರಲ್ಲೇ ಹಚ್ಚೋದು. ಸೋ ಸಿಂಪಲ್. ಇದೇ ನನ್ನ ಟಿಪ್ಪು ಫ್ರೆಂಡ್ಸ್, ಶಿವ ಹೇಳ್ಕೊಟ್ಟಿರೋ ಟಿಪ್ ಇದು. ಇಷ್ಟೇ. ಇದಕ್ಕೆ ಇನ್ನೊಂದು ಐಟಮ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ಐತಲ್ಲ, ಇದು ಫೇಸ್ ಮುಖಕ್ಕೆ ಆಗಲಿ ಏರ್ಗೆ ಆಗಲಿ ಸಖತ್ತಾಗಿ ವರ್ಕ್ ಆಗ್ತಿದೆ. ಕೂದಲು ಉದುರದೇ ಇರೋದಕ್ಕೆ ಎಲ್ಲ, ಅದಕ್ಕೆ ಇದೊಂದು ಮಾತ್ರ ಹಾಕ್ಕೊಳ್ತೀನಿ. ಐತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಇಲ್ಲಾಂದರೆ ಇದು ಇಲ್ಲ. ನೋಡು,
ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಾವು ಚೀನಾದಿಂದ ಕೊರೋನಾ ಬಂದರೆ ಮಾತ್ರ ಬೇಡ 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 ಅಂತೀವಿ. ಆದರೆ ಚೀನಾದವ್ರು ಟ್ರೈ ಮಾಡೋ ಈ ಥರ ಹೇರ್ ಪ್ಯಾಕು ಫೇಸ್ ಪ್ಯಾಕ್ ಮಾತ್ರ ಮಿಸ್ ಮಾಡ್ತಿರೋ ಟ್ರೈ ಮಾಡ್ತೀವಿ. ನಾವು ಅವ್ರ ಥರನೇ ಆಗ್ಬಿಡ್ತೀವೋ ಏನೋ ಅಂತ. ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೇ ಬ್ಯೂಟಿ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಆ್ಯಂಡ್ ಮೇಕಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಕೂದಲು ಉದ್ದ ಇಲ್ಲ ಅಂದರೂ ಬ್ಲ್ಯಾಕ್ ಆಗೈತಲ್ಲ ಫ್ರೆಂಡ್ಸ್, ಅದಕ್ಕೆ ನನಗೆ ಗರ್ವ ಬರ್ತೈತೆ, ಗರ್ವ ಪಡಬೇಕು. ಇದನ್ನು ಕ್ರಾಪ್ ತೆಗೆದು ಹಚ್ಕೊಂಡ್ರೆ ಶೈನಿಂಗ್ ಆಗಿರ್ತೈತೆ ತಲೆ ಕೂದಲು. ಅಕ್ಸೆ ಬೀಜದ ಮಾತ್ರ ಫ್ರೆಂಡ್ಸ್ ಸಖತ್ತಾಗಿರ್ತೈತೆ ಹಚ್ಕೊಂಡ್ರೆ. ನಾವೆಲ್ಲರೂ ನಾಳೆ ಫಂಕ್ಷನ್ ಹೋಗ್ಬೇಕಂದ್ರೆ ಇವತ್ತು ಅಕ್ಸೆ ಬೀಜ ಹೇರ್ ಪ್ಯಾಕ್ ಹಾಕ್ಕೊಂಡ್ರು ಮಾರನೇ ದಿನ ಹೋಗ್ರಿ ಶೈನ್ ಶೈನ್ ಶೈನು. ಎಲ್ಲರೂ ಕೇಳಬೇಕು ಯಾವ ಪಾರ್ಲರ್ಗೆ ಹೋಗಿದೆ ಅದು ಯಾವುದೂ ಅಲ್ಲ, ನಾನೇ ಬ್ಯೂಟಿಷಿಯನ್ ಅಂದ್ಕೊಂಡೋದಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಫ್ರೆಂಡ್ಸ್. ಯಾರ ಈ ಏರ್ ಪ್ಯಾಕ್ ನ ಟ್ರೈ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಬಿಸಿಲು ಬರೋವರೆಗೂ ಮಾತ್ರ ವೇಟ್ ಮಾಡಿ ಫ್ರೆಂಡ್ಸ್. ಈ ಶೀತದಲ್ಲಿ ಹಚ್ಕೋಬಿಟ್ರೆ ಮುಗೀತು. ನೈಟ್ ಎಲ್ಲ ನಿದ್ದೆ ಬರಲ್ಲ, ನೈಟಲ್ಲಿ ಎತ್ತಾಕೊಳ್ತೈತೆ ಶೀತ, ಒಂಥರ ಮೂಗ್ ಕಟ್ಟೋದು, ತಲೆನೋವು, ಗಂಟ್ಲು ನೋವು ಅದೆಲ್ಲ ಸ್ಟಾರ್ಟ್ ಆಗ್ಬಿಡ್ತೈತೆ. ನನಗೆ ಏರ್ ಪ್ಯಾಕ್ ಹಾಕೊಂಡ್ಮೇಲೆ ಸಿಕ್ಕಿದ್ದು ಗಿಫ್ಟ್ ಅದು. ಅದಕ್ಕೋಸ್ಕರ ಈ ಮಳೆಗಾಲ ಅವೆಲ್ಲ ಮುಗಿಯೋವರೆಗೂ ಮಾತ್ರ ನನ್ನ ಲೈಫಲ್ಲಿ ಏರ್ ಪ್ಯಾಕ್ ಆಗಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಒಳ್ಳೆ ರಿಸಲ್ಟ್ ಕೊಡ್ತೈತೆ, ಆದ್ರೆ ಅದು ಕಾಲಕ್ಕೆ ತಕ್ಕಂತೆ ನಾವು ಹಾಕೋಬೇಕಾಗ್ತೈತೆ. ಬಿಸಿಲಿದ್ದಾಗ ಒಂದ್ ಸ್ವಲ್ಪನೂ ಗ್ಯಾಪ್ ಕೊಡದೆ ಇದ್ದಂಗೆ ಕ್ರಾಪ್ ತೆಗ್ದು ಫುಲ್ ತಲೆ ಎಲ್ಲ ಹಾಕೋಬೇಕು. ನಾವು ತಲೆ ಬುಡಕ್ಕೆ ಎಣ್ಣೆ ಆಗ್ಲಿ ಏರ್ ಪ್ಯಾಕ್ ಆಗ್ಲಿ ಚೆನ್ನಾಗಿ ಮಸಾಜ್ ಮಾಡ್ತಾ ಹಚ್ಚಿದ್ರೆ ಅದು ಒಳ್ಳೆ ರಿಸಲ್ಟ್ ಕೊಡ್ತೈತೆ. ಸುಮ್ಮನೆ ತಲೆ ಮೇಲ್ಮೇಲೆ ಹಚ್ಕೊಂಡ್ರೆ ಅದು ರಿಸಲ್ಟ್ ಕೊಡಲ್ಲ. ಮತ್ತೆ ಕೂದಲು ತುದಿವರೆಗೂ ನಾವು ಎಣ್ಣೆ ಆಗ್ಲಿ ಏರ್ ಪ್ಯಾಕ್ ಆಗ್ಲಿ ಕೂದಲು ತುದಿವರೆಗೂ ಹಾಕ್ಬೇಕು, ಆಗ್ಲೇ ಅದು ರಿಸಲ್ಟ್ ಕೊಡಕ್ಕಾಗೋದು. ಈಗ ಇದನ್ನ ಒಂದು 30-40 ನಿಮಿಷ ಬಿಡ್ತೀನಿ. ಗ್ಯಾಪಲ್ಲಿ ನಾನು ಮನೆ ಒರೆಸ್ಕೊಂಡು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋದು, ಇಷ್ಟೇ ಕೆಲಸ. ಶುಕ್ರವಾರ ಆಗಿರೋದ್ರಿಂದ ಇವತ್ತು ದೀಪ ಹಚ್ಬಿಟ್ರೆ ನಮ್ಮ ದಿನ ಮುಗಿಯುತ್ತೈತೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಶಿವ ಬತ್ತೈತೆ, ಅಡುಗೆ ಮಾಡಬೇಕು. ನಮ್ಮ ದಿನ ಮುಗಿಯಲ್ಲ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ದಿನ ಯಾವತ್ತೂ ಮುಗಿಯಲ್ಲ ಲೈಫಲ್ಲಿ. ಟಾಮು, ಇವತ್ತು ಶುಕ್ರವಾರ ಮನೆ ಒರೆಸ್ಬೇಕು ಅಂದ್ಕೊಂಡಿದ್ದೀನಿ. ಆಹಾ, ನೀನೇನು ಒರೆಸ್ಬೇಡ, ಜಾಗ ಬಿಟ್ರೆ ಸಾಕು. ಎದ್ದೋಳು ಟಾಮ್, ಶುಕ್ರವಾರ ಹಿಂಗೆ ಮಲ್ಕೋತಾರ ಹೆಣ್ಮಕ್ಳು. ಏನದು ಜಾಡ್ಸೋದಿತೀನಿ ಅಂತ ಅದ್ರ ಅರ್ಥ? ಎದ್ದೋಳು ಟಾಮ್, ಮನೆ ಒರೆಸ್ಮೇಲೆ ಮಲ್ಕೊಳ್ಳು ಅಂತ ಎದ್ದೋಳು. ಟೈಮ್ ಆಯ್ತು, ವಾರ ಇವತ್ತು. ಹೋಗಲ್ಲಿ ಶಿವ ಹತ್ರ ಬಿಸ್ಕೆಟ್ ತಗೋ ಹೋಗು, ಹೋಗಲ್ಲಿ ಬಿಸ್ಕೆಟ್ ಇಸ್ಕೊಂಬ. ಅಯ್ಯಯ್ಯಯ್ಯಯ್ಯಯ್ಯ, ಅಂಗಡಿಗೆ ಕರ್ಕೊಂಡೋಗಿ ಬಿಸ್ಕೆಟ್ ಇಸ್ಕೊ ಹೋಗ್ತಾಮು. ಟಾಮುಗೆ 1 ಅವರ್ ಕೈ ಕಾಲ್ಗೆಲ್ಲ ಬಿದ್ದು ಅವನ ಬಲವಂತ ಮಾಡಿ ಆಚೆ ಕಳಿಸಿ ಅವನ ರೂಮಲ್ಲಿ ಮಲಗಿಸಿ ಆಮೇಲೆ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬಂದು ಇವತ್ತು ಹೊಸ್ಲಿಗೆ ಪೂರ್ತಿಯಾಗಿ ಅರ್ಶನ ಹಚ್ಕೊಳ್ತಾ ಇದ್ದೀನಿ. ಈ ತರ ಯಾವತ್ತೂ ಹಚ್ಕೊಂಡಿಲ್ಲ. ಹೊಸ್ಲು ಫಿಕ್ಸ್ ಮಾಡದ್ಮೇಲೆ ನೋಡೋಣ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು ತುಂಬಾ ಲಕ್ಷಣವಾಗಿ ಕಾಣಿಸ್ತೈತೆ. ಅರ್ಶನ ಹಚ್ಕೊಂಡು ನಾನೇ ಮಾಡಿದ್ನಲ್ಲ ಫ್ರೆಂಡ್ಸ್ ಕುಂಕುಮನ, ನಾನು ಇಟ್ಕೊಳಕ್ ಧೈರ್ಯ ಬಂದಿಲ್ಲ, ಅದಕ್ಕೆ ಹೊಸ್ಲಿಗೆ ತುಳಸಿ ಕಟ್ಟೆಗೆ ಇಡ್ತಾ ಇದ್ದೀನಿ. ಆಮೇಲೆ ರಂಗೋಲಿ ಪುಡಿನೂ ಹಾಕೊಂಡೆ. ಈ ತರ ಪೂರ್ತಿಯಾಗಿ ಹೊಸ್ಲಿಗೆ ಅರ್ಶನ ಹಚ್ಬಿಟ್ರೆ ತುಂಬಾ ಲಕ್ಷಣವಾಗಿ ಕಾಣಿಸ್ತೈತೆ. ಮತ್ತೆ ಆಚೆಯಿಂದ ಇರುವೆಗಳು ಉಳ್ಗಳು ಅವೇನು ಬರಲ್ಲ. ಅರ್ಶನಕ್ಕೆ ಸ್ವಲ್ಪ ಭಯ ಪಡ್ತವೆ, ಸೆಕ್ಯೂರಿಟಿ ಗಾರ್ಡ್ ತರ ಫ್ರೆಂಡ್ಸ್ ಅರ್ಶನ ಅಂದ್ರೆ. ಆಮೇಲೆ ಈ ತರ ಅಡ್ಡವಾಗಿ ರಂಗೋಲಿ ಹಾಕೊಳ್ಳಲ್ಲ ನಾನು ಯಾವಾಗ್ಲೂನು. ಇವತ್ತು ಮಾತ್ರ ಈ ತರ ಹಾಕೊಂಡ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಅಡ್ಡ ರಂಗೋಲಿ ಹಾಕ್ಬಾರ್ದು ಅಂತ ನಮ್ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು, ಆದ್ರೂ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಮೆಟ್ಲತ್ರ ಆ ಕಡೆ ಕಡೆಗೆ ಈ ತರ ಸುತ್ತದು ಶಂಕ ತರ ಹಾಕೋಬಿಡೋಣ, ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತೈತೆ ಅನ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇವೆಲ್ಲ ಕೆಲಸ ಮುಗಿಸೋಷ್ಟಲ್ಲಿ ನನಗೆ 3 ಅವರ್ ಟೈಮ್ ತಗೊಂಡೆ ನಾನು. ವಾರ ಮಾಡ್ಬೇಕು ಅಂದ್ರೆ ಹಿಂಗೆ ಎಲ್ಲ ಹೆಣ್ಮಕ್ಳಿಗೂನು ಒಂದ್ ಸ್ವಲ್ಪ ಚಳಿ ಜ್ವರನೇ ಬಂದಂಗ ಆಗ್ತೈತೆ, ಅಷ್ಟು ಟೈಮ್ ತಗೊಳ್ತೈತೆ ಇವೆಲ್ಲಾನು. ರಂಗೋಲಿ ಹಾಕ್ತಾ ಇದ್ದೀನಿ, ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್. ಟೈಮೇ ಸರಿ ಇಲ್ಲ. ಟಾಮುನೇ ಸ್ಟ್ರಾಂಗ್ ಆಗಿ ಶಾಪ್ ಹಾಕವನೆ. ಟಾಮು ಮನೆ ಒಳಗ್ ಬಾ. ಓಕೆ ಫ್ರೆಂಡ್ಸ್, ಇಷ್ಟ ಹಾಕಿದ್ರು ರಂಗೋಲಿನೇ ಆಗ್ತೈತಲ್ಲ ನಮಗೆ, ಇಷ್ಟೇ ಸಾಕು. ಸಂಜೆ ಮಳೆ ನಿಲ್ಲಲ್ಲ. ಇವತ್ತಿನ ಪೂಜೆನೂ ಮುಗೀತು ಫ್ರೆಂಡ್ಸ್. ಇವತ್ತು ಕಾಮಾಕ್ಷಿ ದೇವಿ ಪೂಜೆ ಇತ್ತು, ಆರಾಮಾಗಿ ಮುಗೀತು. ಮಳೆ ಮಾತ್ರ ಸರಿಯಾಗಿ ಬೀಳ್ತೈತೆ. ರಂಗೋಲಿ ಹಾಕಿದ್ರೆ ಇವತ್ತು ವಾಟ್ರಲ್ಲಿ ಹೋಮ ಆಗಿರೋದು, ಇದು ಆಲ್ರೆಡಿ ಎಲ್ಲ ಹೋಗ್ತಿದೆ. ಈ ಪ್ರಪಂಚದಲ್ಲಿ ಅದೃಷ್ಟವಂತರಂದ್ರೆ ಇವರಿಬ್ರೆ. ಜಾಲಿ 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 ಎಲ್ಲ ಜಾಲಿ ಜಾಲಿ. ಏನ್ ಬೇಕಪ್ಪ? ಏನೋ ಒಂದ್ ಮಾಡ್ಕೊಡಿ. ಬೇಳೆ ಸಾರ್. ಓಕೆ ಫ್ರೆಂಡ್ಸ್, 5:15 ಹೆಂಗೋ ಪೂಜೆ ಎಲ್ಲ ಮುಗೀತು. ನಮಗೆ ರೈಸು ಅಡ್ಜಸ್ಟ್ ಆಗಲ್ಲ ಫ್ರೆಂಡ್ಸ್. ಅಂದರೆ
ಬೇಗ ಹಸುವಾಗ್ಬಿಡ್ತೈತೆ, ಮುದ್ದೆ ತಿಂದು ನಮಗೆ ರೂಢಿ ಅಲ್ಲ. ಬಟ್ ಇದು ಮಾದೇಶ್ವರ, ಇದು ಕಬ್ಬಳಮ್ಮ, ಇದು ಲಕ್ಷ್ಮೀದೇವಿ, ಉದ್ದಕ್ಕೆ ಹಣ ಇಲ್ಲಿ ತನಕ ಇದ್ದೀರಿ, ಇನ್ನೂ ಇರೋ ಬರೋ ದೇವ್ರುಗಳು ಕುಂಕುಮ ಎಲ್ಲ ಇಟ್ಕೊಬಿಡ್ತಿದೆ. ಎಲ್ಲ ದೇವ್ರು ಕಾಪಾಡಬೇಕು. ಅದಕ್ಕೋಸ್ಕರ ಫ್ರೆಂಡ್ಸ್ ಈ ಗೆಟಪ್ಪಲ್ಲಿ ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಈ ಚಳಿಗೆ ಸ್ಪೆಷಲ್ ಫುಡ್ಡೇ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. ನಾವು ಬನ್ನಿರಿ ಫ್ರಿಜ್ಜೆಲ್ಲ ಅಟ್ಯಾಕ್ ಮಾಡೋಣ. ಅದರಲ್ಲಿ ಏನೈತೆ ಏನಿಲ್ಲ ನೋಡ್ಕೊಂಡು ಆಮೇಲೆ ನಾವು ಯೋಚನೆ ಮಾಡೋಣ ಏನು ಮಾಡೋದು ಏನು ಬಿಡೋದು. ನಾನೇ ಮಾಡಿದ ಮೈಸೂರು ಪಾಕು ಕೊಳಿತಾ ಬಿದ್ದೈತೆ, ತಿನ್ನಂಗಿಲ್ಲ ಬಿಡಂಗಿಲ್ಲ. ತುಪ್ಪ ಹಾಕಿ ಮಾಡಿರೋದ್ರಿಂದ ಕೆಮ್ಮು ಜಾಸ್ತಿ ಫ್ರೆಂಡ್ಸ್ ತಿಂದಾಗೆಲ್ಲ. ಅದಕ್ಕೋಸ್ಕರ ಏನೇನಿದೆ, ಜಿರಳೆ ಸತ್ತಿದೆ ಅಷ್ಟೇ, ಏನೂ ಇಲ್ಲ. ಅಯ್ಯೋ ಪಾಪಿಗಳ ಗಂಡಪ್ಪ, ಜಿರಳೆಗಳು ಫ್ರಿಜ್ಜಲ್ಲಿ ಡೀಪ್ ಸ್ಲೀಪಿಂಗು. ಇದು ನಮ್ಗೆ ಬೇಕೇ ಬೇಕು ಫ್ರೆಂಡ್ಸ್. ಐಪ ಕಚ್ಕೊಬಿಟ್ಟೈತೆ, ಅದೇನು ಅದು ಫ್ರೆಶ್ ಕ್ರೀಮು. ಓಕೆ ಫ್ರೆಂಡ್ಸ್, ಇದನ್ನ ಎತ್ತಾಕ್ತೀನಿ. ಇದರಿಂದ ಇನ್ನೂ ಕೆಳಗಡೆ ಬಂದರೆ ಏನೇನೇನೋ ನಮಗೆ ಬೇಕಾಗಿರುವ ಐಟಮ್ ಇದೆ ಫ್ರೆಂಡ್ಸ್. ಕೀರೆ ಸೊಪ್ಪು, ಇದರಲ್ಲಿ ಏನು ಇಕ್ಕಿದ್ದೀನಿ ಇದ್ರಲ್ಲಿ ಗೊತ್ತಿಲ್ಲ. ಡಬ್ಬಿಗಳಲ್ಲೆಲ್ಲ ತರಕಾರಿ ಐತಲ್ಲ ಫ್ರೆಂಡ್ಸ್, ಅದಕ್ಕೆ ಸೊಪ್ಪು ಸೌದೆ ಎಲ್ಲ ಈ ಥರ ಕವರಲ್ಲಿ ಕಟ್ಟಿಟ್ಕೊಂಡಿದ್ದೀನಿ. ಇಂಥ ಟೈಮಲ್ಲಿ ಈ ಕೆಲಸ ಮಾಡಬಾರ್ದಿತ್ತು ಫ್ರೆಂಡ್ಸ್. ಬಜ್ಜಿನೋ ಬೋಂಡನೋ ವಡೆನೋ ಪಕೋಡನೋ ಮಾಡ್ಕೊಂಡು ತಿನ್ನೋ ಟೈಮ್ ಇದು. ಆದರೆ ನಮಗೆ ವಾಯ್ಸ್ ಹೋಗ್ಬಿಟ್ಟೈತಲ್ಲ, ಶಿವ ಹೆಲ್ತು ಮೈಂಡಲ್ಲಿ ಇಟ್ಕೊಂಡು ಅವೇನು ಮಾಡ್ತಾಯಿಲ್ಲ. ಅದಕ್ಕೆ ಇಂಥ ಟೈಮಲ್ಲಿ ಬಸ್ಸಾರೋ ಉಪ್ಸಾರೋ ಆ ಸಾರೋ ಈ ಸಾರೋ ಮಾಡ್ಕೊಂಡು ತಿನ್ಬಿಟ್ಟು ನಮ್ಮ ಆಸೆ ತೀರಿಸ್ಕೊಳ್ಳೋದು. ಕೀರೆ ಸೊಪ್ಪು ಫ್ರೆಂಡ್ಸ್, ಶಿವ ಅವರಮ್ಮ ಕೊಟ್ಟಿದ್ದು ಊರಿಂದ ಎತ್ಕೊಬಂದಿದ್ದು. ಈ ಗಂಟಲ್ಲಿ ಏನಿಟ್ಟಿದ್ದೀನಿ, ಈ ಗಂಟು ನಮ್ದು ಅಲ್ವೇ ಅಲ್ವಲ್ಲ. ಇದರಲ್ಲೂ ಕೀರೆ ಸೊಪ್ಪು, ಇದು ಹಳೆ ಸೊಪ್ಪು, ಇದು ಹೊಸ ಸೊಪ್ಪು. ಈ ಕೀರೆ ಸೊಪ್ಪು ಹೆಂಗಂದ್ರೆ ಫ್ರೆಂಡ್ಸ್, ಶಿವವ್ರ ಕಡೆ ಹಿತ್ಲುಗಳಲ್ಲಿ ಚೆಲ್ಕೋತಾರೆ, ಸೀರೆ ಕಟ್ಬಿಟ್ಟು ಸುತ್ತ ಕೋಳಿ ಗಿಳಿ ನಾಯಿಗೆ ಏನೋ ಆಯ್ತಾ ಇದ್ದಂಗೆ ಚಿಗುರು ಬತ್ತೈತಾ ಅದನ್ನ ಕಿತ್ಕೊಂತಾರೆ. ಮತ್ತೆ ಅದು ಕಿತ್ಕೊಂಡ್ಮೇಲೆ ಚಿಗುರು ಸಮೇತ ಅಂದ್ರೆ ಬೇರೆ ಸಮೇತ ಅಲ್ಲ, ಚಿಗುರು ಕಿತ್ಕೋತಾರ. ಆಮೇಲೆ ಮತ್ತೆ ಅದು 2 ಚಿಗುರು ಬತ್ತೈತೆ, ಮತ್ತೆ ಅದನ್ನ ಕಿತ್ಕೋತಾರೆ. ಆಮೇಲೆ ತುಂಬಾ ಸಲ ಕಿತ್ಕೊಂಡು ಅದೊಂಥರ ಗರ್ಕೆ ಹುಲ್ ಥರನೇ ಬೆಳ್ಕೊಂಬಿಟ್ಟಿರ್ತೈತೆ. ಅದನ್ನ ಇದರಲ್ಲಿ ಏನು ಕುಡ್ಲಲ್ಲಿ ಕುಯ್ಕೊಳ್ಳೋದು. ಆ ಥರ ಕೀರೆ ಸೊಪ್ಪು ಬೆಳೆಯೋದು ಫ್ರೆಂಡ್ಸ್. ಇದಕ್ಕೇನು ಕೆಮಿಕಲ್ ಏನು ಹಾಕಿಲ್ಲ, ಓನ್ಲಿ ಗೊಬ್ಬರ ಒಂದು ಹಾಕಿರ್ತಾರೆ ಅಷ್ಟೇ. ಅದಕ್ಕೆ ಶಿವ ಅಂಗಡಿನ ತರೋ ಸೊಪ್ಪು ಬೇಕಾದ್ರೆ ಆಚೆಗೆ ಎಷ್ಟು ಬಿಡು, ವೇಸ್ಟ್ ಮಾಡಿಬಿಡು, ಅಂದರೆ ಮಿಸ್ ಆಗಿ ವೇಸ್ಟ್ ಆದರೆ ಮಾಡಿಬಿಡು, ಇದನ್ನ ಮಾತ್ರ ವೇಸ್ಟ್ ಮಾಡಬೇಡ ಅಂತಿದ್ದೆ. ಅದಕ್ಕೆ ಫ್ರೆಂಡ್ಸ್, ಇದರಲ್ಲಿ ನಾನು ಕಾಳು ನೆನೆಸಿರೋದು, ಅದಕ್ಕೇನೆ ಕಾಳನ್ನ ಇಟ್ಬಿಟ್ಕೊಂಡಿದ್ದೀನಿ. ಅಲಸಂದಿ ಕಾಳು, ಅವರೆಕಾಳು, ಈ ಥರ ಒಂದೊಂದು ಕಪ್ಪು ಐತಲ್ಲ ಅದನ್ನೆಲ್ಲ ಆಯ್ತು ಎಸ್ಬಿಟ್ಟು ಇವೆಲ್ಲ ಮಿಕ್ಸ್ ಮಾಡಿ ಬಸ್ಸಾರು ಮಾಡ್ತೀನಿ. ಶಿವ ಚಪ್ಪರಿಸ್ಕೊಂಡು ತಿನ್ನಬೇಕು. ಇವ್ರು ಮಾತ್ರ ತಿನ್ನಲ್ಲ, ಅವ್ನ ಫುಡ್ಡು ಬೇರೆ. ಅವ್ನಿಗೆ ಹಾಲು, ಇವತ್ತು ಶುಕ್ರವಾರ ಅಲ್ಲ, ಮೊಟ್ಟೆ ತರಲ್ಲ, ಅವ್ನಿಗೆ ಹಾಲು ಹಾಕ್ಕೊಡ್ತೀನಿ. ಈ ತರ ನಾವು ಹಳ್ಳಿಯಿಂದ ಏನಾರು ಸೊಪ್ಪುಗಳು ತಂದ್ರೆ ಅಲ್ಲಿಂದಲೇ ಬಿಡಿಸಿ ಸಾಂಬಾರ್ ಮಾಡ್ಬಿಟ್ರೆ ಸರಿ. ಆಲ್ರೆಡಿ ನಾನು 1 ವಾರ ಫ್ರಿಜ್ ಅಲ್ಲೇ ಇಟ್ಬಿಟ್ಟಿದೆ. ಹಳೆ ಸೊಪ್ಪೆಲ್ಲ ಒಂದೊಂಚೂರು ಬ್ಲಾಕ್ ಆಗೋಗಿತ್ತು, ಅದನ್ನೆಲ್ಲ ಹಿಂಗಿಡಿಸ್ಕೊಳ್ತಾ ಇದೀನಿ. ಈ ಸೊಪ್ಪು ಬಿಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಇಷ್ಟ ತಿನ್ನಕ್ಕೆ ಆದ್ರೆ ಕಷ್ಟ, ಆದ್ರೂ ಏನ್ ಮಾಡಕ್ಕಾಗಲ್ಲ. 2-3 ಇದ್ರೆ ಆರಾಮಾಗಿ ಬಿಡಿಸ್ಕೊಬಿಡ್ಬೋದು. ಆಮೇಲೆ ಸೊಪ್ಪೆಲ್ಲ ಅರ್ಧದಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡೆ, ಇನ್ನು ಅರ್ಧ ಆಗ್ಲಿಲ್ಲ, ಅದಕ್ಕೆ 1 ಅವರ್ ಆಗೋಯ್ತು. ಕಾಳು ಕಪ್ಪಗಿತ್ತಲ್ಲ ಫ್ರೆಂಡ್ಸ್, ಅದು ಯಾಕೆ ಹಂಗಾಯ್ತು ಅಂತಾನೆ ಗೊತ್ತಿಲ್ಲ. ಅಂದ್ರೆ ನೆನ್ಸಕ್ಕೂ ಮುಂಚೆ ಚೆನ್ನಾಗೇ ಇತ್ತು, ನೆನ್ಸ್ ಮೇಲೆ ಕಪ್ಪಗಾಗೋಯ್ತು. ಕಪ್ಪಗಿರೋವನ್ನೆಲ್ಲ ಆಯ್ದು ಸೈಡ್ಗೆ ಎಸ್ಕೊಬಿಟ್ಟೆ. ಓಕೆ ಫ್ರೆಂಡ್ಸ್, ಸೊಪ್ಪು ಕಾಳೆಲ್ಲ ತೊಳ್ಕೊಂಡಾಯ್ತು. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಬಸ್ಸಾರನ್ನ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ಮಾಡ್ತಿದ್ವಲ್ಲ, ಇವತ್ತು ಸುಟ್ಬಿಟ್ಟು ಹೆಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಕಾಳು, ನಾವು ಏನೇ ಬಸ್ಸಾರು, ಸೊಪ್ಪು ಉಪ್ಸಾರು ಮಾಡಿದ್ರೆ ಏನೇ ಕಾಳು ಹಾಕ್ಲಿ ಫ್ರೆಂಡ್ಸ್, ಜೊತೆಗೆ ತೊಗರಿ ಬೇಳೆ ಆಗಲಿ ಅವರೇ ಬೇಳೆ ಆಗಲಿ ಹಾಕ್ಲೇಬೇಕು, ಆಗಲೇ ಟೇಸ್ಟ್ ಬರೋದು. ಅದಕ್ಕೆ ಜೊತೆಗೆ ಒಂದು ಸ್ವಲ್ಪ ಅವರೇ ಬೇಳೆನೂ ಮಿಕ್ಸ್ ಮಾಡಿ ಹಾಕಿ ಇವಿಷ್ಟು ಬೇಯಿಸಕ್ಕೆ ಹಾಕ್ತೀನಿ. ಆಮೇಲೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಸುಟ್ಟು ಬಿಟ್ಟು ಬಸ್ಸಾರು ಮಾಡೋದು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆಗ ಯಾವಾಗಲೂ ಮಾಡಿದ್ದು ಮತ್ತೆ ಈಗ ಮಾಡ್ತಿದ್ದೀನಿ. ಕುಕ್ಕರ್ ಇಟ್ಕೊಂಡು ನೆನ್ಸಿರೋ ಅಲಸಂದಿ ಕಾಳು ಅವರೆಕಾಳು ಹಾಕೊಂಡೆ, ಅದಕ್ಕೆ ಅವರೇ ಬೇಳೆನ ತೊಳೆದು ಹಾಕೊಳ್ತಾ ಇದ್ದೀನಿ. ಇದು ಊರಿಂದ ತಂದಿರೋದೇ ಅವರೇ ಬೇಳೆನೂ. ಇದಕ್ಕೆ ಸೊಪ್ಪು ತುಂಬಾ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಅರ್ಧ ಚಮಚಷ್ಟು ನೀರು ಹಾಕೊಂಡು ವಿಸಿಲ್ ಹಾಕಿ 1 ವಿಸಿಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಇದಕ್ಕೆ ರಾಗಿ ಮುದ್ದೆ ರೆಸಿಪಿ ಹೇಳ್ಕೊಡ್ತೀನಿ, ಕೇಳಿದ್ರಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, 2 ಮುದ್ದೆಗೆ ಇದೊಂದು ಚಂಬಲ್ ನೀರು ಹಾಕ್ಕೊಳ್ತೀನಿ. ನಾನು ಈ ಥರ ಕುಕ್ಕರಲ್ಲೂ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಆಗಾಗ ಮುದ್ದೆ. ಇದು ಕ್ಯಾಪ್ ಇಲ್ಲ, ಅದಕ್ಕೋಸ್ಕರ ಈ ಥರ ಬಳಸ್ಕೊತೀನಿ. ಈ ಥರ ಒಲೆ ಮೇಲೆ ಇಟ್ಕೊಂಡು ಇದಕ್ಕೊಂದು 2 ಸ್ಪೂನ್ ಅಷ್ಟೇ ಹಸಿಟ್ಟು ಹಾಕಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಈ ಥರ ಕುದ್ದು ಚೆನ್ನಾಗಿ ಬರ್ತೈತಲ್ಲ ಫ್ರೆಂಡ್ಸ್ ಮೇಲಕ್ಕೆ, ಆವಾಗ ಒಂದು ಬಟ್ಲಷ್ಟು, ಈ ಥರ ಚಿಕ್ಕ ಬಟ್ಲು ಇಟ್ಕೊಂಡಿದ್ದೀನಿ ನಾನು, ಈ ಬಟ್ಲಲ್ಲಿ 1 ಕಪ್ ಅಷ್ಟೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಹೋಗ್ತೈತೆ, ಅದಕ್ಕೆ ಇಷ್ಟೇ ಹಾಕ್ಕೋಬೇಕು. ಇದನ್ನು ಈ ಥರ ಪ್ರೆಸ್ ಮಾಡಿಬಿಟ್ಟು ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಉರಿ ಜಾಸ್ತಿ ಇಟ್ಟರೆ ಈ ಥರ ಗಂಜಿ ಎಲ್ಲ ಉಕ್ಕಿ ಆಚೆ ಬಂದ್ಬಿಡ್ತೈತೆ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಈಗ ಮುದ್ದೆ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ.
ಇದು ಒಂದು ವಿಸಿಲ್ ಬಂದೈತೆ ಸೊಪ್ಪು ಕಾಳು, ಇದನ್ನ ಆಫ್ ಮಾಡ್ಕೊಂಡಿದೀನಿ. ಈಗ ಮುದ್ದೆ ತಿರುಗುವ ವಿಧಾನ. ಸ್ಟವ್ ಆಫ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೋಬೇಕು. ಇದೇ ಸೌದೆ ಒಲೆ ಇಲ್ಲಾಂದ್ರೆ ಒಲೆ ಮೇಲೆನೆ ತಿರುಗ್ಕೋಬಹುದು. ಈಗ ಇದು ನಿಂಗೆ ತಿರುಗ್ಕೊಂಡ್ರೆ ತೆಳ್ಳಕೈತಲ್ಲ ಫ್ರೆಂಡ್ಸ್, ಆಗ ಈ ತರ ಹಸಿಟ್ಟು ಹಾಕೊಂಡು ತಿರುಗ್ಕೊಳ್ಳೋದು. ಸ್ವಲ್ಪ ಗಟ್ಟಿ ಬರೋವರೆಗೂನು ಈ ತರ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೇಕು. ಆದ್ರೆ ರಾಗಿ ಮುದ್ದೆ ತಣ್ಣಗಾದ್ಮೇಲೆ ಒಂಚೂರು ಹೆಚ್ಚಿಗೆನೆ ಗಟ್ಟಿಯಾಗಿ ಹೋಗ್ತೈತೆ, ಅದಕ್ಕೆ ಸ್ವಲ್ಪ ತೆಳ್ಳಗೆ ತಿರ್ಕೊಂಡು ಬೇಯಿಸ್ಕೋಬೇಕಾದ್ರೆ ಒಂಚೂರು ಗಟ್ಟಿ ಆಗ್ತೈತೆ, ಮುದ್ದೆ ಕಟ್ಟುವಾಗ ಒಂಚೂರು ಗಟ್ಟಿ ಆಗ್ತೈತೆ, ತಣ್ಣಗಾದ್ಮೇಲೆ ಒಂಚೂರು ಗಟ್ಟಿ ಆಗ್ತೈತೆ ಅಷ್ಟೇ. ಈ ತರ ಒಂಚೂರು ಉಂಡೆ ಇಲ್ಲದೆ ಇರೋ ತರ ಈ ತರ ತಿರುಗ್ಕೋಬೇಕು. ಈ ತರ ತಿರುಗ್ಕೊಂಡು ಇದನ್ನು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಆಮೇಲೆ ಲಾಸ್ಟ್ ಅಲ್ಲಿ ಮುದ್ದೆ ಕಟ್ಕೊಳ್ಳೋದು. ಇದನ್ನ ಈ ತರ ತಟ್ಟೆ ಮುಚ್ಚಿ 5 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ವಿಸಿಲ್ ಬಂದೈತೆ. ಈಗ ನಾವು ಸುಟ್ಕೋಬೇಕಾಗಿರೋ ಐಟಮ್ಸ್ ನ ಸುಟ್ಕೊಳ್ಳೋಣ. ಈ ತರ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಸುಟ್ಕೊಳಕ್ಕೆ ಒಂದು ಐಟಮ್ ಬರ್ತಿದಲ್ಲ ಫ್ರೆಂಡ್ಸ್, ಜಾಲ್ರ ತರ, ಅದಿಲ್ಲ ನಮ್ಮ ಮನೇಲಿ. ಅದಕ್ಕೆ ಈ ತರ ಒದ್ದಾಡ್ಕೊಂಡು ಇಡ್ತಾ ಇದ್ದೆ. ಆಮೇಲೆ ನನಗೆ ತಲೆ ಐತಲ್ಲ, ತಲೆ ಉಪಯೋಗಿಸೋಣ ಅಂದ್ಬಿಟ್ಟು ಈ ತರ ಐತಲ್ಲ ಫ್ರೆಂಡ್ಸ್, ಕಜ್ಜಾಯ ಅವು ಇವು ಎತ್ತೋದು, ಅದರಲ್ಲಿ ಎತ್ತಿಟ್ಕೊಂಡೆ. ಇದು ಪರವಾಗಿಲ್ಲ, ಹೆಲ್ಪ್ ಆಗ್ತೈತೆ. ಯಾರ ಮನೆಯಲ್ಲಾರ ಏನಾದ್ರು ಸುಟ್ಕೋಬೇಕಂದ್ರೆ ಆ ಥರ ಐಟಮ್ ಇಲ್ಲಾಂದ್ರೆ ಈ ಥರದ್ರಲ್ಲಿ ಸುಟ್ಕೋಬೋದು ಫ್ರೆಂಡ್ಸ್. ಇದನ್ನ 2 ಟೊಮೊಟೊ, 1 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ 1 ಗಡ್ಡೆ, ಇದನ್ನ ಉಲ್ಟಾ ಮಾಡಿ 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 ಸುಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ವಿಸಿಲ್ ಬಂದಿತ್ತಲ್ಲ ಸೊಪ್ಪು ಕಾಳು, ಅದನ್ನ ಬಸ್ತಿಟ್ಕೊಂಡೆ ಚೆನ್ನಾಗಿ ಟೈಟಾಗಿ ನೀರೆಲ್ಲ ಒತ್ತಿ, ಯಾಕಂದ್ರೆ ಕೀರೆ ಸೊಪ್ಪಲ್ಲಿ ನೀರಿನಂಶ ಜಾಸ್ತಿ ಇರ್ತೈತೆ, ಹಂಗಾಗಿ. ಮತ್ತೆ ಸುಟ್ಟಿರೋ ಐಟಮ್ಸ್ನ ಒಂದು ದೊಡ್ಡ ಪಾತ್ರೆನಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡೆ. ಸೈಡಲ್ಲಿ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇವಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಈ ಸೊಪ್ಪುದು ಸ್ಪೆಷಲ್ ಟಿಪ್ ಐತೆ ಫ್ರೆಂಡ್ಸ್, ಶಿವವ್ರ ಕಡೆ ಮಾಡೋದು. ಶಿವಾಗ ಸಖತ್ ಇಷ್ಟ, ಯಾವಾಗಲೂ ಕೇಳ್ತಾ ಇರ್ತೈತೆ ಈ ಥರ ಮಾಡು ಸೊಪ್ಪನ್ನ ಅಂದ್ಬಿಟ್ಟು. ಅದಕ್ಕೆ ಇವತ್ತು ನೆನಪಾಯ್ತು ಮಾಡ್ತಾ ಇದ್ದೀನಿ. ಈರುಳ್ಳಿ ಬೇಯೋಷ್ಟರಲ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಅವೆಲ್ಲ ಸುಟ್ಟೋಗಿರೋದು ಇತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಸೈಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಪಕ್ಕ ನಾಟಿ ಸ್ಟೈಲ್ ಬಸ್ಸಾರು ಇದೇನೇನೆ, ಇದು ಬಿಟ್ಟು ನಾವು ಬೇರೆ ಬೇರೆ ಥರ ಟ್ರೈ ಮಾಡ್ತೀವಿ. ಅದೆಲ್ಲ ಸೈಡಲ್ಲಿ ಸುಲಿದಿಟ್ಕೊಂಡು ಅಷ್ಟರಲ್ಲಿ ಸೊಪ್ಪು ಕಾಳುನ ಈರುಳ್ಳಿ ಬೆಂದಿತ್ತು ಅಂದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಕೀರೆ ಸೊಪ್ಪನ್ನ ಕಾಳುಗಳೆಲ್ಲ ಬೇಯಿಸ್ಕೊಂಡು ಒಂದು 5 ನಿಮಿಷ ಕೀರೆ ಸೊಪ್ಪು ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ. ನಮಗೆ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಕುಕ್ಕರ್ ಜೊತೆ ಹಾಕ್ಬಿಡ್ತೀವಿ, ಫುಲ್ಲು ನುಣ್ಣಗಾಗೋಯ್ತೈತೆ. ಅದೇನು ಸೊಪ್ಪಲ್ಲಿ ಟಿಪ್ ಅಂದರೆ ಫ್ರೆಂಡ್ಸ್, ಧನ್ಯ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಶಿವಾಗೆ ಈ ಥರ ನುಗ್ಗೆ ಸೊಪ್ಪಿಗೆ, ಕೀರೆ ಸೊಪ್ಪಿಗೆ, ಕಾಳುಗಳಿಗೆ ಧನ್ಯ ಪುಡಿ ಹಾಕ್ಬಿಟ್ಟು ಈ ಥರ ಪಲ್ಯಕ್ಕೆ ಹುರಿದು ಕೊಟ್ಬಿಟ್ರೆ ಎಷ್ಟು ಇಷ್ಟಪಟ್ಟು ತಿಂತೈತೋ. ನಾನು ಜಾಸ್ತಿ ಇಷ್ಟಪಡಲ್ಲ ಈ ಥರ, ಅದು ಸೊಪ್ಪು ತಿನ್ನಂಗೆ ಫೀಲ್ ಅನ್ಸಲ್ಲ ಧನ್ಯ ಪುಡಿ ಹಾಕ್ಬಿಟ್ರೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹಾಕ್ಬಿಟ್ರೆ ಸೂಪರ್ ಡೂಪರ್ ಆಗಿ ಸೊಪ್ಪಲ್ಲೇ ರೆಡಿ ಆಗ್ಬಿಡ್ತೈತೆ. ಕನಕಪುರ ಕಳೆಯವರು ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಲ್ಲ, ನೀವು ಸಹ ಈ ತರ ಸೊಪ್ಪು ಕಾಳಿಗೆ ಧನ್ಯ ಪುಡಿ ಹಾಕ್ಬಿಟ್ಟು ಉರಿತೀರಾ? ಅದನ್ನ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಒಂಥರ ಆಶ್ಚರ್ಯ, ಶಿವವ್ರ ಕಡೆ ಕೆಲವೊಂದು ರೆಸಿಪೀಸ್ ಹಿಂಗೂ ಮಾಡ್ತಾರ ಅಂತ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಕೊಂಡೆ, ಪಲ್ಯ ರೆಡಿ ಆಗೋಯ್ತು. ಇದು ಬಸ್ಸಾರ್ಗೆ ಫ್ರೆಂಡ್ಸ್. ಸುಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆ ಹಣ್ಣು, ಜೀರಿಗೆ, ಮೆಣಸು, ತೆಂಗಿನಕಾಯಿ ತುರಿ, ಮತ್ತೆ ಸ್ವಲ್ಪ ಬೇಯಿಸ್ಕೊಂಡಿರೋ ಸೊಪ್ಪು ಕಾಳುನು ಒಂದೊಂಚೂರು ಎತ್ಕೊಂಡಿದ್ದೆ. ಇದ್ರ ಜೊತೆಗೆ ಸಾಂಬಾರ್ ಪುಡಿ, ಇವಿಷ್ಟೇನೆ. ಪಕ್ಕ ನಾಟಿ ಸ್ಟೈಲು, ಒಲೆಯಲ್ಲಿ ಸುಟ್ಟು ಮಾಡ್ಬೇಕು ಫ್ರೆಂಡ್ಸ್. ಈ ತರ ಈರುಳ್ಳಿ ಬೆಳ್ಳುಳ್ಳಿನ ಇನ್ನೂ ಗಮ್ಮಂತ ಇರ್ತೈತೆ. ಈ ತರ ರುಬ್ಕೊಂಡು ಒಂದ್ ಬಾಣ್ಲಿ ಇಟ್ಕೊಂಡು ಇದ ಸಾಂಬಾರ್ನ ಒಗ್ಗರಣೆ ಮಾಡ್ಕೊಂಡೆ ಕುದಿಸ್ಕೊಬಿಡ್ತೀನಿ. ಕೆಲವೊಂದ್ಸಲ ಕುದಿಸ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕೊಂಡು ಚೆನ್ನಾಗಿರ್ತೈತೆ. ಮತ್ತೆ ಇದಕ್ಕೂ ಅಷ್ಟೇ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಂಡ್ರೆ ಸೂಪರ್ ಆಗಿರ್ತೈತೆ. ನಾನು ಹಾಕೊಳ್ಳಲ್ಲ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಂಡು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋದು. ಈ ತರ ಬಸ್ಸಾಂಬಾರ್ ಮಾಡೋದಾಗ ನಾವು ಜಾಸ್ತಿ ತೆಳ್ಳಗ್ ಮಾಡ್ಕೋಬೇಕು, ಅವಾಗ ಟೇಸ್ಟ್ ಇರ್ತೈತೆ. ಗಟ್ಟಿ ಮಾಡ್ಕೊಂಡ್ರೆ ಅಷ್ಟು ರುಚಿ ಇರಲ್ಲ. ಇದನ್ನ ಕುದಿಯಕ್ಕೆ ಇಟ್ಬಿಟ್ಟು ಅಷ್ಟ್ರಲ್ಲಿ ರಾಗಿ ಮುದ್ದೆ ಜಾಸ್ತಿ ಹೊತ್ತೇ ಬೇಯಿಸ್ಕೊಬಿಟ್ಟಿದ್ದೆ. 5 ನಿಮಿಷ ಬೇಯಿಸ್ಕೊಂಡಿದ್ರೆ ಸಾಕಾಗಿತ್ತು. ಹಂಗಾಗಿ ಈ ಸಾಂಬಾರ್ಗಳು ಅವು ಮಾಡ್ಕೊಂಡು ಜಾಸ್ತಿ ಹೊತ್ತು ಬೇಯಿಸ್ಕೊಬಿಟ್ಟಿದ್ದೆ. ಅದನ್ನ ಚೆನ್ನಾಗಿ ತಿರ್ಬ್ಕೋಬೇಕು. ತಿರ್ಬೋದ್ರಲ್ಲೇ ಮೇನ್ ಇರೋದು. ಬರೀ ರಾಗಿ ಮುದ್ದೆ ಕೊಟ್ಟರು ತಿನ್ಕೊಬಿಡ್ಬೇಕು, ಬಾಳೆಹಣ್ಣು ತರ ಮಾಡ್ಕೋಬೇಕು. ಅದಕ್ಕೆ ಜಾಸ್ತಿ ಹೊತ್ತು ಕೈ ಆಡಿಸ್ಕೋಬೇಕು. ಅಕ್ಕಿ ಹಾಕ್ಬಿಟ್ಟು ಮಾಡ್ಕೊಳ್ಳೋದಾದ್ರೆ ಮಾಮೂಲಿ ಅನ್ನ ಮಾಡ್ಕೊಂಡು ಹಸಿಟ್ಟು ಹಾಕೊಂಡು ಬೇಯಿಸ್ಕೊಳ್ಳೋದು. ಈ ತರ ನಿಮ್ಗೆ ಏನಾದ್ರು ರಾಗಿ ಮುದ್ದೆ ಉಂಡುಂಡೆ ಹೆಂಗಿ ಮಾಡಿದ್ರು ಬರ್ತೈತೆ ಅನ್ಬಿಟ್ರೆ ಇದು ಹೆಸರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್, ಅವಾಗ ಉಪ್ಪು 1 ಸ್ಪೂನ್ ಅಷ್ಟು ಹಾಕೋಬಿಟ್ರೆ ಜಾಸ್ತಿ ಉಂಡೆ ಬರಲ್ಲ. ಮತ್ತೆ ತುಪ್ಪ ಹಾಕೊಂಡು ಈ ತರ ಮುದ್ದೆ ತಿರ್ಬೇಕಾದ್ರೆ ತಿರ್ಬ್ಕೊಂಡ್ರು ಚೆನ್ನಾಗಿ ಬರ್ತೈತೆ. ಅಷ್ಟೇ ಸಾಂಬಾರ್ ಕುದ್ದಿತ್ತು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ. ಇಷ್ಟಪಡೋರು ಬೆಲ್ಲ ಒಂಚೂರು ಹಾಕೊಂಡ್ರು ಸಾಂಬಾರ್ ಚೆನ್ನಾಗಿ ಬರ್ತೈತೆ, ನಮ್ಗೆ ಇಷ್ಟ ಆಗಲ್ಲ. ಅಡುಗೆ ರೆಡಿ ಆಯ್ತು ಫ್ರೆಂಡ್ಸ್. ಮೊದಲು ಬಿಸಿನೀರು ಕೊಡಬೇಕು. ತಗೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಸುಟ್ಟು ಬಿಟ್ಟು ಬಸ್ಸಾರು ಮಾಡೋದು, ಬಿಸಿ ಬಿಸಿ ರಾಗಿ ಮುದ್ದೆ ಮಾಡೋದು. ತಗೊಳ್ಳಿ. ರಾಗಿ ಮುದ್ದೆ ಬಸ್ಸಾರು ಬಿಸಿ ಬಿಸಿ. ಟೇಬಲ್ ಇಟ್ಕೋ, ಆಯ್ತಲ್ಲ ಅಲ್ಲಿ. ಸೂಪರಾ? ಅನ್ನನೂ ಐತೆ, ಆದ್ರೆ ಬೆಳಗ್ಗೆದು. ಇದಕ್ಕೆ ಬಿಸಿ ಬಿಸಿ ಅನ್ನ ಇದ್ರೆ ಸೂಪರ್ ಅಲ್ಲ. ಬೆಳಗ್ಗೆ ಮಾಡ್ಕೊಂಡು ತಿನ್ನುವ, ಈಗ ಮುದ್ದೆನೇ ತಿನ್ನುವ ಹೊಟ್ಟೆ ತುಂಬಾ. ಬಾಸ್, ನೀವ್ ಹಿಂಗೆ ಮುದ್ರಕೊಂಡು ಮಲ್ಕೋತಿರೋ ಏನಾರ ತಿಂತೀರೋ?
ಅವನ ಕಾಲು ಹೋಯ್ತೀನಿ. ಸರಿ ಆಮೇಲೆ ತಗೋಬಾ. ಓಕೆ ಫ್ರೆಂಡ್ಸ್, ನಾನು ಬಿಸಿ ಬಿಸಿ ತಿಂತೀನಿ, ಸೂಪರ್ ಆಗಿರ್ತೈತಿ. ತಣ್ಣಗಾದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ. ಮೇಲೆ ಕುತ್ಕೊಂಡಿದೀವಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಶಿವ ಶೀತ ಶೀತ ಅಂತಿದೆ. ಹೊರಡು. ಶೀತ ಕೋಲ್ಡ್ ಎರಡು ಒಂದೇ. ಪಲ್ಯ ಸೂಪರ್ ಆಗಿ ಬಂದಿದ್ದಲ್ಲ. ಪಲ್ಯ ಸಾಕು. ಸೂಪರ್ ಆಗಿ ಬಂದೈತೆ ಫ್ರೆಂಡ್ಸ್. ನಡಿ ಮನೆಗೆ, ಮಳೆಲಿ ನೋಡಲಿ ಮಳೆ ಬೀಳ್ತೈತೆ, ಶೀತ ಆಗ್ತೈತೆ. ನಡಿ ಮನೆ ಒಳಗೆ. ಯಾಕೆ ಟಾಮನ್ ಮನೆಯಿಂದ ಆಚೆ ಹಾಕಿದೀಯಾ? ನಿನ್ನ ಮನೆಯಿಂದ ಆಚೆ ಹಾಕುತ್ತಾ? ಬಾ ಕೇಳೋಣ. ಕರೆಂಟ್ ಹೋಗೈತೆ. ಗಂಡಪ್ಪ ಯಾಕಪ್ಪ ಅವನ ಮನೆಯಿಂದ ಆಚೆ ಹಾಕಿದಿ? ಮಲ್ಕೋ ನೀನು. ಕರೆಂಟ್ ಬಂದ್ಮೇಲೆ ಹಾಲು ತಗೊಬಂದ್ಬಿಡಪ್ಪ. ಕರೆಂಟೇ ಹೋಗ್ಬಿಡ್ತು ಫ್ರೆಂಡ್ಸ್. ಮಳೆ ಬೀಳ್ಬೇಕಾರೆ ಹೋಗ್ಲಿಲ್ಲ, ಮಳೆ ನಿಂತ ಮೇಲೆ ಹೋಗೈತೆ ಕರೆಂಟು. ಬಸ್ಸಾರು ಮುದ್ದೆ ಅಂತೂ ಸೂಪರ್ ಡೂಪರ್ ಆಗಿತ್ತು ಫ್ರೆಂಡ್ಸ್. ಹೊಟ್ಟೆ ತುಂಬ ತಿನ್ಬಿಟ್ಟೆ. ಓಕೆ ಫ್ರೆಂಡ್ಸ್, ರಾತ್ರಿ ಹೊತ್ತು ಶಿವ ಗೊರಕೆಯಿಂದ ನಿದ್ದೆ ಬರ್ತಾ ಇಲ್ಲ, ಜೊತೆಗೆ ಕೆಮ್ಮಿಂದನೂ ಸಹ ನನಗೆ ಸಖತ್ ಡಿಸ್ಟರ್ಬ್ ಅನಿಸ್ತಿದೆ. ನನಗೆ ಹಿಂಗೆ ಡಿಸ್ಟರ್ಬ್ ಅನಿಸ್ರಿ ಶಿವಾಗ ಹೆಂಗಾಗಿರ್ಬೇಡ. ಅದಕ್ಕೋಸ್ಕರ ಮೆಡಿಸನ್ ಮಾಡಕ್ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನನಗೆ ಮೊನ್ನೆ ಕೆಮ್ಮು ಬಂದಾಗ ವಾಸಿ ಮಾಡಿದ್ದು ಡಾಕ್ಟರ್ ಕೊಟ್ಟಿರೋ ಟಾನಿಕ್ ಅನ್ಕೊಂಡ್ರ ಫ್ರೆಂಡ್ಸ್? ನೋ ವೇ, ಚಾನ್ಸೇ ಇಲ್ಲ. ನಾನೇ ಮಾಡ್ಕೊಂಡಿರೋ ಮೆಡಿಕಲ್ ಮಿರಾಕಲ್ ಇದು. ಇದಕ್ಕೆ 2 ಎಲೆ ತಗೊಳ್ತೀನಿ ಫ್ರೆಂಡ್ಸ್. ಶಿವಾಗೆ ಈ ಥರ ಮಾಡಿಕೊಂಡು ರಾತ್ರಿ ಹೊತ್ತು ಬಾಯಲ್ಲಿ ಇಟ್ಕೊಂಡು ಅದ್ಬಿಟ್ಟು ಸ್ವಲ್ಪ ಮಲಗ್ಬಿಟ್ರೆ ಬೆಳಗ್ಗೆವರೆಗೂ ಕೆಮ್ಮು ಇರಲಿ ಎಚ್ಚರನೇ ಆಗಲ್ಲ. ಅಂದರೆ ನಾನು ಇದ್ರೊಳಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಏನು ಹಾಕಲ್ಲ, ಹಂಗಿರ್ತೈತೆ ಫ್ರೆಂಡ್ಸ್. ಕೆಮ್ಮು ಇರೋರಿಗೆ ಇದು ನೀಟಾಗಿ ತೊಳ್ಕೊಬೇಕು. ಇದಕ್ಕೆ ಒಂದು 4 ಕಾಳು ಮೆಣಸಿಟ್ಕೊತಾ ಇದ್ದೀನಿ. ಇಷ್ಟು ಈರುಳ್ಳಿ ಪೀಸು, ಮೆಣಸು ಈರುಳ್ಳಿ ಪೀಸು, 2 ಲವಂಗ. ಇದೆಲ್ಲ ತುಂಬ ಖಾರ ಘಾಟಲ್ವಾ ಫ್ರೆಂಡ್ಸ್? ಅದಕ್ಕೆ ಜೇನುತುಪ್ಪ ಕೆಮ್ಮಿಗೂ ಸಹ ತುಂಬ ಒಳ್ಳೆಯದು, ಬೇಗ ವಾಸಿ ಆಗ್ತಿದೆ. ಇದನ್ನು ನಾನು 1 ದಿನ ಟ್ರೈ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಪಕ್ಕಾ ಅವತ್ತು ಬೆಳಗಾಗೋಷ್ಟು ಕೆಮ್ಮು ವಾಸಿ ಆಗ್ಬಿಟ್ಟಿತ್ತು ನನಗೆ. ಸ್ವಲ್ಪ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಡ್ಚ್ಕೋಬೇಕು. ಇದೇ ನಮ್ಮ ಮೆಡಿಸನ್ ಕೆಮ್ಮಿಗೆ. ಇದನ್ನು ಶಿವ ಬಾಯಿಗೆ ಇಡಬೇಕು. ಗಂಡಪ್ಪ ಅಗದ್ಬಿಟ್ಟು ಫುಲ್ಲು ನುಂಗ್ಬಾರ್ದು ಒಂದೇ ಸಲ. ಬೆಳಗ್ಗೆವರೆಗೂ ಅದು ಬಾಯಲ್ಲೇ ಇಡಬೇಕು, ರಸ ನುಂಗ್ಬೇಕು. ಗಟ್ಟಿಯಾಗಿ ಫಸ್ಟು ಮೆಣಸು ಎಲ್ಲ ಚೆನ್ನಾಗಿ ಅಗದ್ಬಿಟ್ಟು ದವಡೆಯಲ್ಲೇ ಇಟ್ಕೋಬೇಕು ಬೆಳಗ್ಗೆವರೆಗೂ. ಅವಾಗ ಕೆಮ್ಮು ಬರಲ್ಲ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಪ್ರದೀಪ್ ಅಣ್ಣ 25ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಸೋಹಾನ್ 15ಕ್ಕೆ ಹ್ಯಾಪಿ ಬರ್ತಡೆ. ದೀಕ್ಷಿತಾ 13ಕ್ಕೆ ಹ್ಯಾಪಿ ಬರ್ತಡೆ. ಹರ್ಷ 19ನೇ ತಾರೀಕು ಹ್ಯಾಪಿ ಬರ್ತಡೆ. ಹರ್ಷನ್ ಹಾಯ್. ಫರಾಜ್ ಫೈಜಾನ್ ಹಾಯ್ ಮಕ್ಕಳ. ಪ್ರತ್ಯುಷಾ ಸಿಸ್ಟರ್ 26ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ತನ್ವಿ ಹ್ಯಾಪಿ ಬರ್ತಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದಾರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್.